ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರಾದ್ರೂ ಹೇಳ್ತೀರಾ ಇದನ್ನ ವಚನ ಚಾಂಟ್ ಮಾಡ್ತೀರಾ? ಮ್ಯಾಮ್ ಚಾಂಟ್ ಮಾಡ್ಬೇಕಾ? ಅಲ್ಲ, ಯಾರಾದ್ರೂ ಮಾಡೋರಿದ್ರೆ ಮಾಡ್ತೀರಾ ಅಂತ ಕೇಳಿದೆ. ಇಲ್ಲ ಮ್ಯಾಮ್, ನೀವು ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ, ನೀವು ಸ್ಟಾರ್ಟ್ ಮಾಡ್ಬಿಡಿ. ಹೌದಾ? ಚಾಂಟಿಂಗ್ ಏನಿಲ್ವಾ? ಇಲ್ಲ. ಶುರು ಮಾಡಿ. ಓಕೆ. ಇವತ್ತಿನ ಅಲ್ಲಮ ಪ್ರಭುಗಳ ವಚನ: ಮುಸುರೆಯ ಮಡಕೆಯ ನೊಣಮುತ್ತಿಕೊಂಡಿತ್ತೆಂಬಂತೆ, ಕಸವುಳ್ಳ ಹೊಲದಲ್ಲಿ ಪಶುಗಳು ನೆರೆದಿಪ್ಪಂತೆ, ಅನ್ನ ಉದಕ ಹೊನ್ನು ವಸ್ತ್ರವುಳ್ಳ ದೊರೆಯ ಬಾಗಿಲಲ್ಲಿ ಬಹುಭಾಷೆಯ ಹಿರಿಯರುಗಳು ನೆರೆದುಕೊಂಡಿಪ್ಪರು. ಗುಹೇಶ್ವರ, ನಿಮ್ಮ ಶರಣರು ಆಶಪಾಶ ವಿರಹಿತರು ಅಂತ ಹೇಳ್ತಾರೆ. ಈ ವಚನ ಮೇನ್ ಫೋಕಸ್ ಮಾಡ್ತಾ ಇರೋದು ಯಾವ್ದಪ್ಪ ಅಂತಂದ್ರೆ, ವೈರಾಗ್ಯ ಇಲ್ದೇನೆ ಆಸೆ ಮೋಹವನ್ನ ಇದ್ ಮಾಡುತ್ತೆ. ವೈರಾಗ್ಯವನ್ನ ಬಿಟ್ಟು ಬರೀ ಮೋಹದಲ್ಲಿ ಇರೋರಪ್ಪ ಎಲ್ಲರೂ. ಆದ್ರೆ ಶರಣರು ವೈರಾಗಿಗಳು ಅಂತ ಹೇಳಿದೆ. ಅದಕ್ಕೆ ನಾವಿವತ್ತು ಮೋಹ ಮತ್ತು ವೈರಾಗ್ಯ ಎರಡು ಮೇಲೆ ಎಲ್ಲ 3 ಲೈನು ಮೋಹಗಳ ಬಗ್ಗೆ ಹೇಳಿದೆ. ಮೋಹ ಯಾವ ತರ ಇರ್ತಾರೆ ಮೋಹಿಗಳು, ಕೆಳಗೆ ಶರಣರು ವೈರಾಗ್ಯ ವಿರಕ್ತರು ಹೇಗಿರ್ತಾರೆ ಅಂತ ನಾವು ನೋಡೋಣ. ಈಗ ಮುಸುರೆಯ ಮಡಕೆಯ ನೊಣಮುತ್ತಿಕೊಂಡಂತೆ ಹೇಗೆ ಅಂದ್ರೆ, ಮುಸುರೆ ಈ ನಾವು ಒಂದು ಪಾತ್ರೆಯಲ್ಲಿ ನೀರಿಡೋಣ, ಶುದ್ಧ ಗಂಗಾ ಜಲ ಇಡೋಣ, ಅವಾಗ ಏನಾಗುತ್ತೆ, ಶುದ್ಧ ಗಂಗಾ ಜಲ ಇಟ್ಟಾಗ ಅಲ್ಲಿ ನೊಣಗಳೇ ಬರಲಿ. ಅದೇ ಮುಸುರೆ ಇಟ್ಟಾಗ ನೊಣಗಳು ಬರುತ್ತೆ. ಸರಿನಾ? ಸೊ ಇಲ್ಲೇನ್ ಹೇಳ್ತಾರೆ, ಆ ಮುಸುರೆ ಏನಪ್ಪಾ ಅಂತ ಅಂದ್ರೆ, ಒಬ್ಬ ಜ್ಞಾನಿಗೆ ಬೇಡವಾಗಿರೋದು ಅಂತ ಅಂದ್ರೆ ಎಲ್ಲ ಉಪಯೋಗಿಸಿ ಬಿಟ್ಟಿದ್ದು. ಯೋಗಿ ಯಾವುದನ್ನ ಬೇಡ ಅಂತ ಬಿಟ್ಟಿರ್ತಾನೆ ಅದು. ಅರ್ಥ ಆಯ್ತಾ? ಇಲ್ಲಿ ಮುಸುರೆ ಅಂದ್ರೆ ಈಗ ರೂಢಾರ್ಥದಲ್ಲಿ ಏನಪ್ಪಾ ಅಂದ್ರೆ, ಎಲ್ಲರೂ ಅಡ್ಗೆ ಎಲ್ಲ ಮಾಡಿ ಉಳಿದಿದ್ದು ಕಳೆದಿದ್ದು ಎಂಜಲು ಮುಸುರೆ ಒಂದ್ ಕಡೆ ಇಟ್ಟಾಗ ನೊಣಕ್ಕೆ ಅದೇ ಅಟ್ರಾಕ್ಟ್ ಆಗೋದು. ಯಾಕಂದ್ರೆ ನೊಣ ಅದೇ ತರ ಕೀಟ. ಆಯ್ತಾ? ಅದು ರೂಢಾರ್ಥ. ಅದೇ ತರ ಕಸವುಳ್ಳ ಹೊಲದಲ್ಲಿ ಪಶುಗಳು ನೆರೆದಿಪ್ಪಂತೆ ಅಂದ್ರೆ, ಕಸ ಅಂತ ಅಂದ್ರೆ ಇಲ್ಲಿ ಈ ಕಸ ಮತ್ತೆ ತಿಪ್ಪೆ ಅಂತ ಹೇಳ್ತಾರೆ, ಗೊತ್ತಾ? ತಿಪ್ಪೆ ಅಂತ ಹೇಳ್ತಾರೆ. ಕಸ ಎಲ್ಲ ಎಸ್ತಿರ್ತಾರೆ. ಆಮೇಲೆ ಆ ಹೊಲದಲ್ಲಿ ಬೆಳೆಗಿಂತ ಜಾಸ್ತಿ ಹುಲ್ಲು ಅದು ಇದು ಬೆಳ್ಕೊಂಡಿರುತ್ತೆ. ಅವಾಗೇನು ಹಸುಗಳು ಅಲ್ಲಿ ಹೋಗಿ ಅದನ್ನ ಮೇಯ್ತಾ ಇರ್ತಾವ ಬರೀ ಅಟ್ರಾಕ್ಟ್ ಆಗಿ. ಇದು ರೂಢಾರ್ಥ. ಹಾಗೆ ಅನ್ನ ಉದಕ ಹೊನ್ನು ವಸ್ತ್ರ ಉಳ್ಳ ದೊರೆಯ ಬಾಗಿಲಲ್ಲಿ ಬಹುಭಾಷಾ ಹಿರಿಯರುಗಳು ನೆರೆದುಕೊಂಡಿದ್ದರು. ಅನ್ನದಾಸೆ, ಆಹಾರದಾಸೆ, ಹೊಟ್ಟೆ, ಹೊನ್ನು, ಬಂಗಾರ, ಬಟ್ಟೆ ಇವೆಲ್ಲಾನು ಇರುವಂತಹ ದೊರೆ ಬಾಗಿಲಲ್ಲಿ ಬಹುಭಾಷೆ ಹಿರಿಯರುಗಳು ನೆರೆದುಕೊಂಡಿದ್ದಾರೆ. ಆದ್ರೆ ನಿಮ್ ಶರಣರು ಏನು ಆಸೆನೇ ಇಲ್ಲಪ್ಪ ಅವರಿಗೆ ಅಂತ ಒಂದು ವಚನ. ಈ ರೀತಿಯಾದ ವಚನದಲ್ಲಿ ಹೇಳಿದ್ದಾರೆ. ಇದು ರೂಢಾರ್ಥ. ಇನ್ನು ಗೂಢಾರ್ಥಕ್ಕೆ ಹೋಗೋಣ. ಗೂಢಾರ್ಥದಲ್ಲಿ ಮುಸುರೆಯ ಮಡಕೆಯ ನೊಣಮುತ್ತಿಕೊಂಡೆಂಬಂತೆ ಅಂದ್ರೆ, ಯಾವುದು ಯೋಗಿ ಬೇಡ ಅಂತ ಎಲ್ಲ ಉಪಯೋಗಿಸಿ ವರ್ಜ್ಯ ಮಾಡಿರ್ತಾನೆ, ಒಬ್ಬ ಯೋಗಿ ವ್ಯರ್ಜ ಮಾಡಿರ್ತಾನೆ, ಇದಾಯ್ತು ಇದ್ರದ್ ಕೆಲ್ಸ, ಇದ್ರದ್ದೇನ್ ನನಗೀಗ ಅವಶ್ಯಕತೆ ಇಲ್ಲ ಅಂತ. ಅಂಥದನ್ನ ಭೋಗಿ
ಮುತ್ಕೊಳ್ತಾನ ಅದು ಬೇಕು ಬೇಕು ಬೇಕು. ಇದು ಇದ್ರದ್ದು ಗೂಢಾರ್ಥ. ಗೊತ್ತಾಯ್ತಲ್ಲ? ಅಂದ್ರೆ ಒಬ್ಬ ಯೋಗಿಗೆ ಭೋಗ ವಸ್ತುಗಳು ಮುಸುರೆ ತರ. ಎಲ್ಲ ಅದ್ರಲ್ಲಿರೋ ಸಾರವನ್ನ, ಭೋಗದಲ್ಲಿರುವ ಸಾರವನ್ನ ತಗೊಂಡವನು ಅದ್ ಬೇಡ ನನಗೆ ಅಂದ್ರೆ, ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಅವನು ಶರೀರಧಾರಿಯಾಗೆ ಬಂದಿದ್ದಾನೆ, ವ್ಯಾವಹಾರಿಕ ಜಗತ್ತಿಗೆ ಬಂದಿದ್ದಾನೆ. ಆ ವ್ಯಾವಹಾರಿಕ ಜಗತ್ತಿಗೆ ಬಂದು ವ್ಯಾವಹಾರಿಕದಲ್ಲಿ ನಿಂತು ಅಲ್ಲಿ ಬೇಕಾದ ಜ್ಞಾನದ ಸಾರವನ್ನ ತಗೊಂಡು ಉಳಿದಿದ್ದು ನಾವು ಉಪಯೋಗಿಸ್ತಾ ಇದ್ರು ಅವನ ಒಳಗೆ ವ್ಯಜ್ರವಾಗಿದೆ ಅದು. ಅರ್ಥ ಮಾಡ್ಕೊಳ್ಳಿ. ಅವನೇನ್ ಮಾಡ್ತಾ ಇದ್ದಾನೆ, ವ್ಯವಹಾರದಲ್ಲೇ ದೇಹಧಾರಿಯಾಗಿ ಬಂದಿದ್ದಾನೆ ಜೀವ, ಅಲ್ಲಿ ಉಪಯೋಗಿಸ್ಕೊಂಡ ಈ ಭೋಗಗಳನ್ನ ಎಷ್ಟು ಸಾಧ್ಯ ಅಷ್ಟು ವೆಹಿಕಲ್ ತರ ಉಪಯೋಗಿಸ್ಕೊಂಡ. ಆಮೇಲೆ ಅವನು ಇಲ್ಲಿ ನಾನು ನಿಲ್ಲೋಕ್ ಆಗಲ್ಲ, ಇದು ರಸಭರಿತ ತಗೊಂಡಾಯ್ತು ನನಗೆ ಜ್ಞಾನದ ಮೂಲಕ, ಈಗಿನ್ನಿಲ್ಲಿ ಇದ್ ನನಗೆ ವಜ್ರ ಅಂತ ಹೇಳ್ಬಿಟ್ಟು ಅವ್ನು ಬಿಟ್ಟಿರ್ತಾನೆ. ಆ ಭೋಗಗಳನ್ನ ಈ ಜನ ಬೇರೆಗರು ಹೆಂಗಪ್ಪ ಅಂದ್ರೆ, ಭೋಗಿಗಳು ನೊಣಗಳಿದ್ದಂಗೆ. ಅವ್ರಿಗೆ ಉತ್ತಮವಾದದ್ದು ಬೇಡ. ಹೇಳಿದ್ನಲ್ಲ ನಾನು, ಶುದ್ಧ ಗಂಗಾ ಜಲ ಇಟ್ರೆ ಅದು ಬೇಡ, ಇದೇ ಬೇಕು. ಆ ರೀತಿಯಾಗಿ ಭೋಗಿಗಳು ಮಾಯೆ ಒಳಗೆ ಸಿಕ್ಕಾಕೊಂಡಿದ್ದಾರೆ ಅಂತ. ಅದಕ್ಕೊಂದೆರಡು ಎಕ್ಸಾಂಪಲ್ ಇದು ಕೊಟ್ಟಿದ್ದಾರೆ. ಕಸವುಳ್ಳ ಹೊಲದಲ್ಲಿ ಪಶುಗಳು ನೆರೆದು, ಕಸ, ತಿಪ್ಪೆ, ಹಸಿರು, ಹುಲ್ಲು, ಕಳೆ ಎಲ್ಲ ಬೆಳೆದು ಒಂದ್ 4 ಹಸುಗಳನ್ನ ಬಿಟ್ಬಿಟ್ರೆ ಅದೆಲ್ಲ ಚೆನ್ನಾಗ್ ಸಮ ಹೋಗುತ್ತೆ. ಯಾಕಂದ್ರೆ ಬಿಡಾಡಿ ಹಸುಗಳು, ಅದು ಹಸುಗಳು ಅವನ್ನೆಲ್ಲ ತಿಂತಾ ಕೂತಿರ್ತಾರೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಇಲ್ಲಿ ಈ ಭೋಗ ಏನು ಪ್ರಪಂಚ ಅಂತ ಅಂತೀವಿ, ಈ ಭೋಗದಲ್ಲಿ ಭೋಗದ ಆಶೆಗೋಸ್ಕರ ಎಲ್ಲ ಭೋಗಿಗಳು ನೆರೆದಿರ್ತಾರೆ. ಅದು ಮಾಯೆ. ಅಷ್ಟಲ್ಲ, ಅನ್ನ ಉದಕ ಹೊನ್ನು ವಸ್ತ್ರ ಯಾರತ್ರ ಇದೆಯಲ್ಲ. ಇಲ್ಲೇನಂದ್ರೆ ಒಬ್ಬ ರಾಜನ ಹತ್ರ ಹೋದ್ರು ಅಂತಲ್ಲ, ಇಲ್ಲಿ ಎಲ್ಲರೂ ರಾಜ್ರುಗಳೇ ಇದಾರಲ್ವಾ. ನಮ್ಮಲ್ಲಿ ಈಗ ಒಂದಷ್ಟು ಜನಕ್ಕೆ ನೀವು ನೋಡಿರ್ಬೋದು, ಒಂದು ಮದುವೆ ಏನಾದ್ರು ನೋಡಿ, ಅಲ್ಲಿ ಯಾವ ರಾಜ್ರ ಮನೆಗೂ ಕಡಿಮೆ ಇರಲ್ಲ. ಆ ತರ ಇರುತ್ತೆ. ಅಂದ್ರೆ ಎಲ್ಲರೂ ರಾಜ್ರುಗಳೇ. ಈಗ ಏನಂದ್ರೆ ಶ್ರೀಮಂತ ಬಡವ ಅನ್ನೋದು ತುಂಬಾ ತಾರತಮ್ಯ ಇಲ್ಲ ಇಲ್ಲಿಗ. ಎಲ್ಲರೂ ಒಂದ್ ಸೀರೆ ಪ್ಯಾಟರ್ನ್ ಬಂತು ಅಂದ್ರೆ ಅದು ಪ್ಯೂರ್ ಮತ್ತೆ ಆರ್ಟ್ ಅಂತ ಬರುತ್ತೆ ಹೊರತು ಎಲ್ಲರೂ ಆ ಪ್ಯಾಟರ್ನ್ ನೋಡ್ಬೇಕು. ಎಲ್ಲರೂ ಫಿಲ್ಮ್ ಅಲ್ಲಿ ಯಾರೋ ಒಬ್ರು ಮಾಡಿದ್ರೆ ಅದನ್ನೆಲ್ಲಾ ಮಾಡ್ಬೇಕು. ಆ ತರ ಎಲ್ಲಾ ಮಾಡ್ತಾರ. ಎಲ್ಲದ್ರಲ್ಲೂ ಮಾಡಲ್ಲ, ಅದನ್ನ ಮುಂದೆ ಹೇಳೋಣ. ಆದ್ರೆ ಎಲ್ಲದ್ರಲ್ಲೂ ಹಿಂಗೆ ಇದೇ ಕಾರಲ್ಲಿ ಎಲ್ಲರೂ ಅದನ್ನ ಪ್ರಯತ್ನ ಪಡ್ತಾರೆ. ಎಲ್ಲ ಅದು ಸಾಲದು ಅಂತ ಹೇಳಿ ಇನ್ನೂ ಸ್ವಲ್ಪ ಜಾಸ್ತಿ ಯಾರತ್ರ ಇರುತ್ತೆ ಅವರ ಜೊತೆ ನಾವೆಲ್ಲ ದೊಡ್ಡವರಪ್ಪ, ನಾವೆಲ್ಲ ಹೈ ಸ್ಟೇಟಸ್ ಅಂತ ಹೇಳ್ತೀವಿ. ಇದು ರೂಢಾರ್ಥ. ಹೈ ಸ್ಟೇಟಸ್ ಅಂತೀವಲ್ವಾ ನಾವೆಲ್ಲ. ನಾವೆಲ್ಲ ಒಂದು ಲೆವೆಲ್ ಇರೋರು ನಾವೆಲ್ಲ. ಅಯ್ಯೋ ಅಂತವ್ರನ್ನ ಕರೆಯಕ್ ಆಗಲ್ಲಪ್ಪ, ಅವ್ರಿಗೆ ಏನಿದ್ರು ಉಳ್ದಿದ್ ಕೊಟ್ಟು ಕಳ್ಸೋಣ ಅನ್ನೋದು. ಒಂಥರ ನಾವೆಲ್ಲ ಒಂದ್ ಸ್ಟೇಟಸ್ಸು ಅಂತ ಆ ಸ್ಟೇಟಸ್ ಅಂತ ಅನ್ನೋದೇ ಇಲ್ಲಿ ಹಿರಿಯರು ಹೇಳ್ತಿರು. ಅವ್ ಬೇರೆ ಭಾಷೆ, ಬಹುಭಾಷೆ ಅಂದ್ರೆ ಏನು ಅಲ್ಲಿ ಅದೇನೋ ಹೇಳ್ತಾರಲ್ಲ, ಏನಂದ್ರೆ ಈಗ ಒಬ್ಬ ಹೇಳ್ತಾನೆ, ಬಹುಭಾಷೆ ಅಂದ್ರೆ ಇಲ್ಲಿ ಗೂಢಾರ್ಥ ಹೇಳ್ಬಿಡ್ತೀನಿ ನೋಡಿ. ಅಲ್ಲಮ್ಮ ಪ್ರಭುರ್ ಗೂಢಾರ್ಥ. ಬಹುಭಾಷೆ ಅಂದ್ರೆ ನಮಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಇಲ್ಲ, ಅದಲ್ಲ. ಅಲ್ಲಮ್ಮ ಪ್ರಭು ಅವ್ರು ಹೇಳಿದ್ ಬಹುಭಾಷೆ ಅಂದ್ರೆ ಹೆಂಗೆ ಅಂದ್ರೆ, ನಾನ್ ಹಿರಿಯ ಅಂತ ಹೇಳ್ಕೊಳ್ಳಿ. ಯಾವ್ದ್ರಲ್ಲಿ ಹಿರಿಯ? ಒಬ್ಬ ಹೇಳ್ತಾನೆ ನಾನ್ ವೇದ ಮಂತ್ರಗಳನ್ನ ಕಲ್ತಿದ್ದೀನಿ ನೋಡ್, ನಾನ್ ಹಿರಿಯ ಅಂತ ಬಂದು ಅವನು ಬರೋದ್ ಕಡೆಗೆ ಅಲ್ಲಿಗೆ ಇಲ್ಲಿ ಅನ್ನ ಉದಕ ಹೊನ್ನು ವಸ್ತ್ರಕ್ಕೆ. ಅರ್ಥ ಆಯ್ತಾ? ದೊರೆ ಅಂತ ಅಂದ್ರೆ ಇಲ್ಲಿ 2 ಮೀನಿಂಗ್ ಅಲ್ಲಿ ಹೇಳ್ತೀನಿ. ಒಂದು ಮೀನಿಂಗ್ ಅಲ್ಲಿ ದೊರೆ ಅಂತ ಅಂದ್ರೆ ಒಬ್ಬ ಶ್ರೀಮಂತ. ಇನ್ನೊಂದು ದೊರೆ ಅಂದ್ರೆ ಶಿವಶಕ್ತಿ, ಪರಮಾತ್ಮ. ಅವನ್ ಬಾಗಿಲಲ್ಲಿ ಏನ್ ಮಾಡ್ತಾರೆ ಇವರು? ಸುಮ್ನೆ ನಡ್ಕೊಂಡಿರ್ತಾರೆ. ಫಸ್ಟ್ ನೋಡೋಣ. ಒಬ್ಬ ಶ್ರೀಮಂತ ಏನೇನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ಆ ಶ್ರೀಮಂತನ ಹತ್ರ ನನಗೆ ವೇದಗಳು ಗೊತ್ತು, ನಾನು ದೊಡ್ಡ ಹಿರಿಯ ಅಂತ ಬರೋದು.
ಇನ್ನೊಬ್ಬ ನನ್ನ ಪಾಂಡಿತ್ಯ ಪಾಂಡಿತ್ಯ ಈ ರೀತಿ ಇದೆ ಅಂತ ಬಂದ, ಅವನೊಂದು ಭಾಷೆ. ಇನ್ನೊಬ್ಬ ನಾನು ಸಕಲ ಕಲಾ ಪ್ರವೀಣ ಅಂತ ಬರ್ತಾನೆ, ಅವನೊಂದು ಭಾಷೆ, ಅವನದೊಂದು ಭಾಷೆ. ನಾನು ಈ ಕಲೆಯಲ್ಲಿ ಒಟ್ಟು ಅವನು ಅನ್ನ ಉದಕ ಹೊನ್ನು ವಸ್ತ್ರ ಇದೆಲ್ಲ ಹಿಂದೆ ರಾಜುಗಳ ಹತ್ರ ನಡೀತಿತ್ತು ಗೊತ್ತಲ್ವಾ, ಹಾಗೆ. ಅದೇ ರೀತಿ ಈಗ ಒಬ್ಬ ಶ್ರೀಮಂತ, ಯಾರೋ ದೊಡ್ಡ ಶ್ರೀಮಂತ ಇದ್ರೆ ಅಲ್ಲಿ. ಆಮೇಲೆ ಇನ್ನೊಬ್ಬ, ಇಲ್ಲ ನಾನು ಈ ವರ್ಕ್ಮನ್ಶಿಪ್ ನಂದು ತುಂಬಾ ಚೆನ್ನಾಗಿದೆ, ಕೆಲಸ ಮಾಡೋ ಮೆಥಡ್ ನನಗಿದು ಅಂತ. ಎಲ್ಲಾ ಭಾಷೆ ಅಂದ್ರೆ ಎಲ್ಲ ಟೈಪ್ ಜನ ಹೋಗ್ತಾರೆ. ಹಿರಿಯರು ಅಂತ ಹೋಗ್ತಾರೆ, ನಾವು ಸ್ಟೇಟಸ್ ನಾವು ಎಷ್ಟು ಸ್ಟ್ಯಾಂಡರ್ಡ್ ನಾವು ದೊಡ್ಡೋರು ಅಂತ ಅನ್ಕೊಂಡು ಹೋಗ್ತಾರೆ. ಯಾಕೆ? ಅನ್ನ ಉದಕ ಹೊನ್ನು ವಸ್ತ್ರ, ಇದು ರೂಢ. ಗೂಢಾರ್ಥ ಏನಪ್ಪಾ ಅಂದ್ರೆ ಎಲ್ಲವೂ ಅಪ್ಪ ನೀನೇ ಭಗವಂತ ಅಂತ ಹೋಗ್ತಾರೆ. ಆದ್ರೆ ಏನಕ್ಕೆ ಹೋಗ್ತಾರೆ? ನಾನು ಒಂದ್ಸರಿ ಹೇಳಿದ್ದೆ, ಅಲ್ಲಮ ಪ್ರಭು ತತ್ವದಲ್ಲಿ ಹೇಳಿದ್ದೆ. ಏನಪ್ಪ ಹೇಳಿದ್ದೆ ನಾನು ಅಂದ್ರೆ, ಅಜ್ಞಾನಿಗಳಿರ್ತಾರೆ. ಯಾವ ರೀತಿ ಅಜ್ಞಾನಿಗಳು ಅಂದ್ರೆ, ಒಂದ್ ಲೆವೆಲ್ ಅಲ್ಲಿ ಏನಾರು ಮಾಡ್ಲಿ, ಕೊಲೆನಾರು ಮಾಡ್ಲಿ, ಕಳ್ತನನಾರು ಮಾಡ್ಲಿ, ಏನಾರು ಮಾಡ್ಲಿ, ನಾನ್ ಬದುಕ್ಬೇಕು, ಅವೇನು ನೋಡಲ್ಲ ನಾನು ಅನ್ನೋ ಒಬ್ಬ ಅಜ್ಞಾನಿ. ಇನ್ನೊಬ್ಬ ಅಜ್ಞಾನಿ ಏನು ಅಂದ್ರೆ, ಮ್ಯಾನಿಪುಲೇಟ್ ಆಗ್ಬಿಟ್ಟಿರ್ತಾನೆ. ಈಗ ಟೆರರಿಸಂ ಅವ್ರಿಗೆ ಏನ್ ಹೇಳ್ಕೊಟ್ಟಿರ್ತಾರೆ, ನೋಡಪ್ಪ ನೀನ್ ಇವ್ರನ್ನ ಸಾಯಿಸಿದ್ರೆ ನೀನ್ ಸ್ವರ್ಗಕ್ಕೆ ಹೋಗೋದು, ಇದು ನಿನ್ ಧರ್ಮದಲ್ಲಿದೆ, ನೀನ್ ಮಾಡ್ಬೋದು, ಮಾಡ್ ಅಂತ ಹೇಳೋದು. ಈಗ ಅದು ಬರೀ ಟೆರರಿಸಂ ಅಲ್ಲ, ನಮ್ಮಲ್ಲೂ ಅಷ್ಟೇ ಹಿಂದಿತ್ತಲ್ವಾ. ಏನಂದ್ರೆ ಇವನು ಮಂತ್ರ ಹೇಳ್ಬಿಟ್ರೆ ಇವ್ ನಾಲ್ಗೆ ತೆಗಿಬೇಕು, ಈ ತರ ಭೇದ ಭಾವಗಳನ್ನ ತುಂಬಿಕೊಂಡು ಮ್ಯಾನಿಪುಲೇಟ್ ಆಗಿರ್ತಾರೆ ಧರ್ಮ ಅನ್ನೋ ಹೆಸರು. ಅದೊಂದು ಅಜ್ಞಾನ. ಅದಾದ್ಮೇಲೆ ಇನ್ನ ಕೆಲವರು, ನನ್ ಫ್ಯಾಮಿಲಿ ಅಷ್ಟೇ ನೋಡ್ಕೋಬೇಕು, ನಾನೊಂದ್ ಸ್ವಲ್ಪ ದುಡ್ಡು ತಗೊಂತೀನಿ, ಸ್ವಲ್ಪ ನಾನೇನೋ ನನ್ ಕೆಲ್ಸದಲ್ಲಿ ಏನ್ ಸಿಗುತ್ತೋ ದುಡ್ಡು ತಗೋತೀನಿ, ನಾನ್ ತಗೊಳ್ಳಿಲ್ಲ ಅಂದ್ರೆ ಇನ್ನೊಬ್ರು ತಗೋತಾರೆ, ಅದಕ್ಕೆ ನಾನ್ ಮಾಡೇ ಮಾಡ್ತೀನಿ, ನಾನ್ ಆರಾಮಾಗಿ ಬದುಕ್ತಿದ್ದೀನಿ, ನಾನ್ ಎಂಜಾಯ್ ಮಾಡ್ತಿದ್ದೀನಿ, ನನ್ ಮಕ್ಳು ಎಂಜಾಯ್ ಮಾಡ್ತಿದ್ದಾರೆ. ಅದೊಂದು ಅಜ್ಞಾನದ ಲೆವೆಲ್. ಇನ್ನೊಂದಿಷ್ಟು ಏನು ಅಂದ್ರೆ, ಅದನ್ನ ಸಾತ್ವಿಕ ಅಜ್ಞಾನ ಅಂತ ಕರ್ದ್ಬಿಡೋಣ. ಈಗ ಹೇಳು, ಯಾವ್ದಪ್ಪ ಸಾತ್ವಿಕ ಅಜ್ಞಾನ ಅಂತ ಅಂದ್ರೆ, ಸಾತ್ವಿಕ ಅಜ್ಞಾನ ಯಾವ್ದಪ್ಪ ಅಂದ್ರೆ, ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಹೊಟ್ಟೆ ತುಂಬಾ ಒಂದು ಒಳ್ಳೆ ಕೆಲಸ ಏನೋ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ದುಡ್ಕೊಂಡಿದ್ದೀನಿ, ನಾನು ಒಂದಿಷ್ಟು ಮಾಡ್ತಾ ಇದ್ದೀನಿ ಸರ್ವಿಸು, ನಾನ್ ಮಾಡಿದ್ದಕ್ಕೆ ಎಷ್ಟು ಜನ ಬದುಕಿದ್ರು, ನಾನ್ ಮದ್ವೆ ಮಾಡಿದೆ ಎಷ್ಟು ಜನ ಚೆನ್ನಾಗಿದ್ದಾರೆ, ನಾನು ಎಷ್ಟು ಮಾಡಿದೆ ದುಡ್ಡಿಸ್ಕೊಳ್ಳಿಲ್ಲ ಅನ್ನೋ ತರ ಆ ನಾನು ಅನ್ನೋದಿದೆ, ಅದೇ ಸಾತ್ವಿಕ ಅಜ್ಞಾನ. ಓಕೆ, ಆ ತರನು ಇದೆ. ಇದಿಷ್ಟರಲ್ಲಿ ಒಬ್ಬಂಗೇನಾಯ್ತು, ಒಬ್ಬ ಏನ್ ಮಾಡ್ದ, ಸ್ವಲ್ಪ ಇಷ್ಟು ಆ ಸಾತ್ವಿಕ ಅಜ್ಞಾನ ಇರ್ತಲ್ಲ, ಅವನೇನ್ ಮಾಡ್ದ, ಅವನಿಗೆ ಸಾತ್ವಿಕ ಅಜ್ಞಾನದಲ್ಲಿ ಅವನಿಗೆ ಅದೇ ಲೆವೆಲ್ ಇರ್ಬೇಕು. ನಾನ್ ಎಲ್ಲಾರ್ಗು ಮಾಡಿದ್ದೀನಿ, ಐ ಆಮ್ ಕಂಫರ್ಟ್, ನನ್ಗೆ ಇದೇ ಲೆವೆಲ್ ಇರ್ಬೇಕು. ಅವಾಗ ಅವನ್ ಸ್ವಲ್ಪ ಎಲ್ಲೆಲ್ಲ ಗುರು ದೇವಸ್ಥಾನ ಅಂತೆಲ್ಲ ಬಹಳ ಹೋಗ್ತಾ ಇರ್ತಾನೆ. ಅವಾಗ ಹೋಗ್ತಾ ಇದ್ದಾಗ ಏನಾಯ್ತು, ಆ ಆ ಹೋಗ್ತಾ ಇರುವಾಗ ಹಂಗೆ ಯಾರು ಅಂದ್ರು, ನೋಡಪ್ಪ ಇಲ್ಲೊಬ್ರು ಇದಾರೆ, ಇಲ್ಲೊಂದ್ ದೈವ ಇದೆ, ಅಥವಾ ಇಲ್ಲೊಂದ್ ದೇವಸ್ಥಾನ ಇದೆ, ಇಲ್ಲೊಂದ್ ತೀರ್ಥಕ್ಷೇತ್ರ ಇದೆ, ಅಥವಾ ಇಲ್ಲೊಬ್ಬ ಗುರುಗಳಿದ್ದಾರೆ, ಇವ್ರ ಹಿಂಗಿಂಗಿ ಅಂತ ಹೇಳಿದ್ರು. ಅವಾಗ ಅವನೇನ್ ಮಾಡ್ದ, ಹೌದಾ, ಸರಿ ನಡೀರಿ ಬರ್ತೀನಿ ಅಂತ ಬಂದ. ಎಲ್ಲೋ ದೇವಸ್ಥಾನ ಆಗ್ಬೋದು, ಗುರುಗಳಾಗ್ಬೋದು. ಹೋದ, ಹೋಗಿ ಪರಿಪರಿಯಾಗಿ ಬೇಡ್ಕೊಂಡ, ಅಲ್ಲೇನೇನೋ ನಡೀತಾ ಇದೆ, ಎಲ್ಲಾನು ನೋಡ್ದ, ಅದ್ ಮಾಡ್ಬೇಕು, ಇದ್ ಯಾಕೆ ನನ್ನ ಸಂಸಾರ ಸರಿ ಹೋಗ್ಲಿ, ನನ್ಗೆ ಏನಾರಾಗ್ಲಿ, ನನಗೆಲ್ಲ ಸರಿ ಇರ್ಬೇಕು, ಎಲ್ಲ ಪರ್ಫೆಕ್ಟ್ ಇರ್ಬೇಕು. ಅದು ಒಂದನೇ ಸಾಧಕ ಎಲ್ಲ ಹೋಗೋದು ಅಲ್ಲಿ. ಎರಡನೇ ಲೆವೆಲಿನ ಸಾಧಕ ಏನ್ ಮಾಡ್ತಾನೆ, ಅಷ್ಟೇ ಅವನು ಫಸ್ಟ್ ಲೆವೆಲ್ ಅಷ್ಟೇ ಹೋಗ್ತಾನೆ, ಅಷ್ಟೇ ವ್ಯವಹಾರ ಇಟ್ಕೊಳ್ತಾನೆ, ದೈವದ ಹತ್ರನೂ ಅಷ್ಟೇ, ಗುರುವಿನ ಹತ್ರನೂ ಅಷ್ಟೇ. ನಂಗೆ ಇಷ್ಟ ಚೆನ್ನಾಗಾಗ್ಬೇಕು, ನಾನು ಅಲ್ಲಿಗೆ ಹೋದೆ ಅವ್ರ ಹತ್ರ ಹೋಗ್ ಬಂದ್ಮೇಲೆ ನಂಗೆ ಚೆನ್ನಾಗಾಯ್ತು ಅಷ್ಟೇ, ಮುಂದೇನು ಹೋಗಲ್ಲ, ಜ್ಞಾನಕ್ ಹೋಗಲ್ಲ. ನಾನ್ ಹೋಗ್ ಬಂದೆ, ಅಯ್ಯೋ ನನ್ ಸೈಟು ಎಷ್ಟು ದಿವಸದಿಂದ ಕೆಲ್ಸ ಆಗ್ಬೇಕು ಅನ್ಕೊಂಡೆ, ಅದಾಯ್ತು. ಅಯ್ಯೋ ನಾನು ಅಲ್ಲಿ ಹೋದೆ, ನನ್ ಮಗ ಫಸ್ಟ್ ರ್ಯಾಂಕ್ ಅಲ್ಲಿ ಪಾಸ್ ಆಗ್ಬಿಟ್ಟ ಅಂತ. ಅರ್ಥ ಆಯ್ತಾ? ಆ ತರ ಇರುತ್ತೆ ಅವ್ರದ್ದು. ಅಲ್ಲ ಅಷ್ಟೇ, ಅದಾಯ್ತಾ, ಆಯ್ತು, ಮುಗೀತು, ಅವ್ರಷ್ಟೇ. ನೆಕ್ಸ್ಟ್ ಪುನರಪಿ ಜನನ ಪುನರಪಿ ಮರಣ ಹೋಗ್ತಾರೆ, ಮುಗೀತು. ಇನ್ನೊಬ್ಬ ಎರಡನೇ ಲೆವೆಲಿನ ಸಾಧಕ ಏನ್ ಮಾಡ್ತಾನೆ, ಸ್ವಲ್ಪ ಯೋಚನೆ ಮಾಡ್ತಾನೆ, ಏನೋ ಇದೆ ಅಂತ ಇನ್ನೊಂದಿಷ್ಟು ಹೋಗ್ ಬರೋದು, ಸ್ವಲ್ಪ ಏನೋ ಹೇಳ್ತಿದಾರಲ್ಲ, ಏನೋ ಇದೆಯಲ್ಲ ಈ ದೈವದಲ್ಲಿ. ಅವಾಗ ಅದಕ್ ತಕ್ಕನಾಗ ಒಬ್ಬ ಗುರು ಸಿಗ್ತಾರೆ. ದೇವಸ್ಥಾನ ಅಲ್ಲಿ ಇಲ್ಲಿಂದ ವರ ಪಡ್ಕೋತಿರ್ತಾನೆ, ಯಾರು ಫಸ್ಟ್ನೇ ಸಾಧಕ ವರ ಪಡ್ಕೋತಿರ್ತಾನೆ ಅಂದ್ರೆ ಆ ವ್ಯವಹಾರಕ್ಕೆ ಹೋಗಿರ್ತಾನೆ, ಅದವನಿಗೆ ಪ್ರಾರಬ್ಧ ಇರುತ್ತೆ ಬರುತ್ತೆ, ಆದ್ರೆ
ಇದಕ್ಕೆ ಅಂತ. ಇವನ್ ಏನೊಂದ್ ಎರಡನೇವನು ಆ ದೈವದ ಬಗ್ಗೆ ಸ್ವಲ್ಪ ಅರಿವು ಮಾಡ್ಕೊಳ್ತಾ ಹೋಗ್ತಾನೆ ಒಬ್ರು ಗುರುಗಳ ಹತ್ರ. ಅವನು ಅಷ್ಟೇನೆ ಕಾಮ್ಯಕನೇ, ಕಾಮ ತತ್ವನೇ ಅವನು, ಸಾತ್ವಿಕದಲ್ಲಿ ಕಾಮ. ಬರ್ತಾನೆ, ಕೇಳ್ಕೊಂತಾನೆ, ಮಾಡ್ತಾನೆ. ಸ್ವಲ್ಪ ಅದ್ರಲ್ಲಿ ಏನೋ ಒಂದ್ ಡಿಸ್ಟರ್ಬೆನ್ಸು. ಇನ್ನೊಂದ್ ಲೆವೆಲ್ಗೆ ಹೋದಾಗ ಹೇಳ್ತಾರೆ, ನೀನ್ ಜಾಸ್ತಿ ಸರ್ವಿಸ್ ಮಾಡ್ಬೇಕು, ನೀನ್ ದಾನ ಮಾಡಕ್ ಹೆದರ್ಬಾರ್ದು, ನೀನಲ್ಲ, ನಾನೆಂಬುದು ನಾನಲ್ಲ ಅಂತ ಬಂದ್ ಕೂಡ್ಲೆ ಅವ್ನು ಸ್ವಲ್ಪ ಶೇಕ್ ಆಗ್ಬಿಟ್ಟು, ಓ ಇದು ಚೆನ್ನಾಗಿದೆ ಅಲ್ಲಿ, ಸತ್ಸಂಗಕ್ಕೆ ಹೋಗೋಣ, ತುಂಬಾ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿದೆ. ಈಸ್ ಅಡಿಕ್ಟೆಡ್ ಟು ದಟ್, ಬಟ್ ನಾಟ್ ಅಡಾಪ್ಟಿಂಗ್. ಈಸ್ ಅಡಿಕ್ಟೆಡ್, ಹೌದು ನನಗಿದ್ ಬೇಕು, ಕರೆಕ್ಟ್ ಇದೆ, ಎಲ್ಲ ಬೇಕು, ಅಡಾಪ್ಟ್ ಮಾಡ್ಕೊಳಲ್ಲ. ಚೆನ್ನಾಗಿರ್ತಾನ ನಾನ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು, ಗುರುಗಳಿಗೆ ಕಾಲ್ ತೊಳಿಬೇಕು, ಇದು ಮಾಡ್ಬೇಕು, ಅದ್ ಮಾಡ್ಬೇಕು, ಹ್ಞೂ ಸತ್ಸಂಗ ಮಾಡ್ಬೇಕು, ಫಂಕ್ಷನ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅವ್ರಿಗೆ ಬಟ್ಟೆ ಕೊಡ್ಬೇಕು, ಹಂಗ್ ಮಾಡ್ಬೇಕು, ಗುರುಗಳನ್ನ ತೃಪ್ತಿ ಪಡಿಸ್ಬೇಕು, ನಂಗೆ ವರ ಬೇಕು, ಅವ್ರ ಜ್ಞಾನ ಹೇಳ್ತಾ ಎಲ್ಲ ಮಾಡ್ತಾನ. ಆದ್ರೆ ಅಡಾಪ್ಟ್ ಮಾಡ್ಕೊಳಲ್ಲ, ಈಸ್ ಇನ್ವಾಲ್ವಿಂಗ್ ಅಷ್ಟೇ, ಅಡಿಕ್ಟ್ ಆಗ್ತಾನೆ. ಹೌದು ಅದಿದೆ ಅಂತ. ಇನ್ನು ಥರ್ಡ್ ಲೆವೆಲ್ ಆಫ್ ಜ್ಞಾನಿ, ಸಾಧಕ, ಅವನೇನ್ ಮಾಡ್ತಾನೆ, ಅವನ್ ಲೆವೆಲ್ ನೋಡಿ ಗುರುಗಳ ಗಪ್ ಅಂತ ಹಿಡ್ಕೊತಾರೆ ಅವನನ್ನು. ಯಾಕಂದ್ರೆ ಗುರುದು ಇನ್ವಾಲ್ವ್ಮೆಂಟ್ ಇರುತ್ತಿಲ್ಲ, ಅವನನ್ನ ಗುರು ಅವ್ರೇನ್ ಮಾಡ್ತಾರೆ, ಥರ್ಡ್ ಲೆವೆಲ್ ಅಲ್ಲ, ಅವನು ಇನ್ವಾಲ್ವ್ಮೆಂಟ್ ಇರುತ್ತೆ ಅವನಿಗೆ, ಸ್ವಲ್ಪ ಏನೋ ಹೇಳ್ತಾರೆ ನನಗೆ. ಅವಾಗ ಅವ್ನ ಪ್ರಯಾರಿಟಿನೂ ಚೇಂಜ್ ಆಗುತ್ತೆ. ಅವನಿಗೆ 3 ಪ್ರಯಾರಿಟಿ ಇತ್ತು, ಒಂದು ಅರ್ನ್ ಮಾಡೋದು, ಇನ್ನೊಂದು ಫ್ಯಾಮಿಲಿ, ಇನ್ನೊಂದು ಇದು ಅಂತ ಅಂದ್ರೆ ಅವ್ನ ಪ್ರಯಾರಿಟಿ ಫಸ್ಟ್ ಇದಾಗ, ಆಮೇಲೆ ಅವ್ರಿಗೆಲ್ಲ ಸಮಾಧಾನ ಮಾಡ್ತಾನೆ. ಈ ತರ ಪ್ರಯಾರಿಟಿ ಬಂದ್ಬಿಡುತ್ತೆ ಥರ್ಡ್ ಲೆವೆಲ್ ಸಾಧಕ. ಅವಾಗ ಗುರು ಏನ್ ಮಾಡ್ತಾರೆ, ಅವನನ್ನ ಕ್ಲೀನ್ ಆಗಿ ಎತ್ಕೊಂಡು 4th ಲೆವೆಲ್ ಹಾಕ್ತಾರೆ. ಅದೇ ಗುರುಗಳು ಮಾಡೋ ಕೆಲಸ. 4th ಲೆವೆಲ್ ಅಂದ್ರೆ ಭಕ್ತಿ ಯೋಗ. ಭಕ್ತಿ ಅಂತ ಅಂದ್ರೆ ಅಲ್ಲಿ ಏನ್ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾನು ಅಲ್ಲಿ ಹೋದೆ ಅದಕ್ಕೆ ಇದು ಸಿಕ್ತು, ನಾನ್ ಟೆಂಪಲ್ಗೆ ಹೋದೆ ನನಗೆ ಹಿಂಗ್ ಚೆನ್ನಾಗ್ ಆಗ್ಬಿಡ್ತು, ಆ ಲೆವೆಲ್ ದಾಟ್ಬಿಡ್ತಾನೆ. ಯಾಕಂದ್ರೆ ಅಲ್ಲವನು ಚೆನ್ನಾಗಾಗೋದು ಬಿಡೋದು ಯಾವ್ದು ಕನ್ಸಿಡರ್ ಮಾಡಲ್ಲ, ಭಕ್ತಿ ಯೋಗಕ್ಕೆ ಹೋಗ್ತಾನ ಅವನು. ಭಕ್ತಿ ಯೋಗ ಅಂತಂದ್ರೆ ಭಾವದಲ್ಲಿ ಭಗವಂತ, ಅವ್ನ್ ಯಾವ್ದು ಕನ್ಸಿಡರ್ ಮಾಡಲ್ಲ, ಚೆನ್ನಾಗಾಯ್ತಾ ಬಿಡುತ್ತಾ, ಹಿಂಗಾಗುತ್ತಾ, ಹಿಂಗ್ ಮಾಡುತ್ತಾ, ಹಿಂಗ್ ಹೋಗುತ್ತಾ, ಹಿಂಗಿರುತ್ತಾ, ಇದಕ್ಕಿದ್ ಸಿಗುತ್ತಾ, ಪುಣ್ಯ ಸಿಗುತ್ತಾ, ಪಾಪ ಸಿಗುತ್ತಾ, ಯಾವ್ದು ಗಣನೆ ತಗೊಳಲ್ಲ. ಸಿಕ್ಕ್ರೆ ಖುಷಿಯಾಗಿರ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಪ್ರತಿಯೊಂದು ಕಣನು ಭಗವಂತನೇ ಅಂತ ಭಾವದಲ್ಲಿ ಭಗವಂತ ನೆಲ್ಸೋವರೆಗೂ ಕರ್ಕೊಂಡೋಗ್ ಬಿಡ್ತಾರೆ ಗುರುಗಳು. ಅದೇ ಭಕ್ತಿ ಯೋಗ. 4ನೇ ಲೆವೆಲ್ ಇದು ಸಾಧಕ. ಇನ್ನು ಅಲ್ಲಿಂದ ಮುಂದೆ ಗುರುಗಳಿಲ್ಲಲ್ಲ, ಅಲ್ಲಿ ಟಾರ್ಚ್ ಬಿಡ್ತಾರೆ ಅಷ್ಟೇ. ಅವರು ದೇಹಧಾರಿಗಳಾಗಿ ಬರೋದೇ ಇಲ್ಲ, ಮುಕ್ತಿಗೆ ಬರಲ್ಲ ಅವರು. ಇಷ್ಟೇ, ಅವ್ರು ಇಲ್ಲಿಗೆ ಬಂದು ಇಲ್ಲಿಂದ ನೀನ್ ಸುಮ್ಮನಿರು, ಅದೇ ಮುಕ್ತಿ ಅಂತಾರೆ. ಭಕ್ತಿ ಭಾವದಲ್ಲಿ ಸೈಲೆನ್ಸ್ ಆಗೋದಷ್ಟೇ ಇರೋದು, ಇನ್ನೇನು ಇಲ್ಲ. ಭಕ್ತಿಯಿಂದ ಮುಕ್ತಿಗೆ ಏನು ಪ್ರಯತ್ನ ಇಲ್ಲ. ಈಗ್ಲೂ ಹೇಳ್ತೀನಿ, ಭಕ್ತಿ ಭಾವದಲ್ಲಿ ನಿಂತು ಬಿಡಿ 100%, ಅಲ್ಲಿಂದ ಮುಕ್ತತೆಗೆ ತಾನೇ ಆಗುತ್ತೆ ಹೊರತು ಅಲ್ಲಿ ಯಾರ ಪ್ರಯತ್ನನೂ ಇಲ್ಲ. ಒಂದೇ ಒಂದ್ ಪ್ರಯತ್ನ, ಅವನು ಭಕ್ತಿಯಲ್ಲಿ ಸ್ವಲ್ಪ ದ್ವೈತ ಇರುತ್ತೆ, ವಿಶಿಷ್ಟಾದ್ವೈತ ಇರುತ್ತೆ, ದೇವರ ಅಂಶನೇ ನಾನು ಅಂತಾನೆ. ಅದ್ವೈತ ತತ್ವಕ್ಕೆ ಅವನಿಗನ್ನೆಲ್ಲ ಬಿಟ್ಬಿಡ್ತಾನೆ. ಅದನ್ನ ಆಕ್ಷೇಪ ಮಾಡೋದು, ಅದನ್ನ ಇದ್ ಮಾಡೋದು ಎಲ್ಲಾನು ಬಿಟ್ಬಿಡ್ತಾನ ಅವನು. ಬಿಟ್ಟಾಕ್ಬಿಡ್ತಾನೆ ಎಲ್ಲಾನು. ಬಿಟ್ಟು ಸುಮ್ನೆ ಮುಕ್ತನೇ. ಅವನ ದೇಹನೇ ಇಲ್ಲ, ಈ ದೇಹನೂ ನಾನಲ್ಲ, ಈ ದೇಹಕ್ಕೆ ಸಂತೋಷ ಆದ್ರೂ ಅವ್ನಿಗೆ ಏನು ಯೂಸ್ ಇಲ್ಲ, ದುಃಖ ಆದ್ರೂ ಏನು ಯೂಸ್ ಇಲ್ಲ. ಅವನು ವೈರಾಗ್ಯ ತತ್ವಕ್ಕೆ ಹೋಗ್ಬಿಡ್ತಾನೆ. ಅದು 3ರಿಂದ 4ರಿಂದ 5ನೇ ಲೆವೆಲ್ ಸಾಧಕ ಈಸ್ ಜ್ಞಾನಿ. ಈ ತರದ ಒಂದು ಇದೆ. ಇಲ್ಲೇನಾಗ್ತಾ ಇದೆ, ಬಹುಭಾಷೆಯ ಹಿರಿಯರುಗಳು ನೆರೆದುಕೊಂಡಿದ್ದರು ಅಂದ್ರೆ ದೊರೆ ಬಾಗಿಲು. ದೊರೆ ಅಂದ್ರೆ ಫಸ್ಟ್ ಶ್ರೀಮಂತ, ಫಸ್ಟ್ ಲೆವೆಲ್ ಅಲ್ಲಿ ಒಬ್ಬ ರಾಜ, ಅದಾದ್ಮೇಲೆ ಶ್ರೀಮಂತ, ಒಂದು ಎಕ್ಸಾಂಪಲ್ಸ್. ಅದಾದ್ಮೇಲೆ ಭಗವಂತನ ಹತ್ರನು ಅದು ಹೋಗ್ತಾರೆ, ಅನ್ನ ಉದಕ ಹೊನ್ನು ವಸ್ತ್ರಕ್ಕೆ ಅಲ್ವಾ. ಅದನ್ನ ನಾನು ಇವಾಗ ಹೇಳಿದ್ದು ಇಷ್ಟೊತ್ತು. ಆದರೆ ಗುಹೇಶ್ವರ, ನಿಮ್ಮ ಶರಣರು ಆಶಾಪಾಶ ವಿರಹಿತರು. ಆಶೆನೂ ಇಲ್ಲ, ಅದ್ರ ಬಗ್ಗೆ ಅಂದ್ರೆ ಪಾಶ ಅಂದ್ರೆ ಹಿಂಗೊಂದು ಹಗ್ಗದಲ್ಲಿ ಹಾಕ್ತಾರಲ್ಲ, ಅದು ಉರುಳು, ಅದೂ ಇಲ್ಲ, ವಿರಹಿಗಳವರು. ಹಾಗಾದ್ರೆ ಎಲ್ಲ ಕೇಳ್ತಾರೆ, ಹಾಗಾದ್ರೆ ಹಂಗಾರೆ ಊಟ
ಊಟ ಹಶ್ವಾದಾಗ ಊಟ ಮಾಡೋದು, ಬಟ್ಟೆ ಬೇಕು ಅಂತ ಕೇಳಲೇಬಾರ್ದ, ನೀಡ್ಸ್ ಬೇಡ್ದ ಮನುಷ್ಯಂಗೆ ಅಂದ್ರೆ ಆ ನೀಡ್ಸ್ ಇರ್ಬೇಕು ಹೊರತು ವಾಂಟ್ಸ್ ಇಲ್ಲ. ನೀಡ್ಸ್ ಇತ್ಯಾ ಏನು ತೊಂದ್ರೆ ಇಲ್ಲ, ಆದ್ರೆ ವಾಂಟ್ಸ್ ಗಳಿಗೋಸ್ಕರನೇ ಹೋಗೋದು ಮನ್ಸು ಬೇರೆ. ಆದ್ರೆ ಆ ವಾಂಟ್ಸ್ ಹೋದಾಗ ನಮ್ಮ ನೀಡ್ಸ್ ಅಷ್ಟೇ ನೋಡ್ಕೊಂಡು ವಾಂಟ್ಸ್ ಹೋದಾಗ ಮತ್ತೆ ನಾವು ಗುಹೇಶ್ವರ ತತ್ವದಲ್ಲಿ ಇರ್ಲಿಲ್ವಾ, ಮತ್ತೆ ಹೋದ್ವಿ ನಾವು. ಅದ್ ಹೆಂಗೆ ಅಂತ ಅಂದ್ರೆ ಥರ್ಡ್ ಲೆವೆಲ್ ಹೋಗಿ ಮತ್ತೆ ವಾಪಸ್ ಬಂದಂಗೆ ನಾವು ಸಾಧಕರಾಗಿ. ಥರ್ಡ್ ಲೆವೆಲ್ ವರ್ಗು ಹೋಗೋದು, ಗುರುಗಳದೆಲ್ಲ ತಗೊಳ್ಳೋದು ಮಾರ್ಗದರ್ಶನ, ಮತ್ತು ವಾಂಟ್ಸ್ಗೋಸ್ಕರ ಬದುಕೋದು. ಹಾಗೆ ಈ ರೀತಿಯಾಗಿ ಆದಾಗ ಒಬ್ಬ ಜೀವ ಶಿವ ಆಗ್ಬೇಕು ಅಂದ್ರೆ ಅವನ ಸಾಧನೆಗಳು, ಅವನ ಪ್ರಯಾರಿಟಿ ಹೇಳಿದೆ ನೋಡಿ ನಾನು. ಆತರ ಪ್ರಯಾರಿಟಿ ಏನು, ಭಗವಂತನ ಹತ್ರನು ದೊರೆ ಅಂದ್ರೆ 3 ಹೇಳಿದೆ ನಾನು. ಒಬ್ಬ ರಾಜ, ರಾಜನ್ ಕಾಲದಲ್ಲಿ ರಾಜ, ಈಗ ನಾರ್ಮಲ್ ಆಗಿ ಶ್ರೀಮಂತ ಪ್ರಜಾಪ್ರಭುತ್ವದಲ್ಲಿ ಇನ್ನ ಭಗವಂತ. ಎಲ್ಲ ಹತ್ರ ಇದಕ್ ಹೋಗ್ತಾರೆ, ಅನ್ನ ಉದಕ ಹೊನ್ನು ವಸ್ತ್ರ. ಆದ್ರೆ ಶರಣರು ಏನು ಬೇಡದೆ ಹಂಗಾರ ಒಬ್ಬಂಗ್ ಹಶ್ವಾಗಿದ್ರೆ ಏನು ಬೇಡವ ಅವ್ನ ಹೆಂಗ ಇರಕ್ಕಾಗತ್ತೆ? ಅವನ್ ಹಶ್ವಾದ್ರೆ ಅವನಿಗೆ ಆಹಾರ ಸಿಕ್ಕೇ ಸಿಗುತ್ತಪ್ಪ, ಇದು ಕನ್ಫರ್ಮ್. ಇದು ಏನ್ ಸಿಕ್ಕೇ ಸಿಗುತ್ತೆ. ಆದ್ರೆ ನಮೀಗ ಆ ಆಹಾರ ಬೇಡ ಅಂತೀವಲ್ಲ, ಅವಾಗ ವಾಂಟ್ಸ್ ಹೋಗುತ್ತೆ. ಅದಕ್ಕೆ ನನಗೆ ಒಬ್ರು ಭಗವದ್ಗೀತೆಯಲ್ಲಿ ಒಂದು ಕಾನ್ಸೆಪ್ಟ್ ಬಂತು. ಏನಂದ್ರೆ ಅಲ್ಲಿ ಹೇಳ್ತಾರೆ, ಹೇಳುವಾಗ ನೀನ್ ಹೀಗೆ ಮಮತಾ ಇದು ಯಾವ್ದ್ರ ಮೇಲೂ ಆಸೆ ಇರ್ಬಾರ್ದು, ನಿನಗೆ ಆಸೆನೇ ಇರ್ಬಾರ್ದು, ಆಸೆಯನ್ನ ದಾಟಬೇಕು. ಅವಾಗ ಎಲ್ಲರೂ ಪ್ರಶ್ನೆ ಮಾಡಿದ್ರು, ಹೇಗೆ ಮತ್ತೆ ಆಸೆ ಇಲ್ದೆ ಏನಾರು ಒಂದ್ ಸ್ವಲ್ಪನಾರು ಇಲ್ದೆ ಇರಕ್ಕಾಗತ್ತಾ? ನೀರ್ ಬೇಕು ಅನ್ನೋ ತಪ್ಪ, ಎಳ್ನೀರ್ ಬೇಕು ಅನ್ನೋ ತಪ್ಪ, ಅಥವಾ ಇನ್ನೊಂದ್ ಬೇಕು ಅನ್ನೋ ತಪ್ಪ, ಊಟ ಸರಿ ಇರೋದ್ ಬೇಕು ಅನ್ನೋ ತಪ್ಪ? ಅದಕ್ಕೆ ಸೊ ಆಸೆಯಿಂದ ಅತಿ ಆಸೆಗೆ ಹೇಗೆ ಗೊತ್ತಾಗತ್ತೆ? ಈಗ ಒಬ್ಬ ವರ್ಕರ್ ಲೆವೆಲ್ ಅಲ್ಲಿ ಅವ್ನ್ 10,000 ತಗೊಳ್ತಾ ಇದ್ದಾಗ 10,000 ಅವ್ನ್ ಖರ್ಚು ಮಾಡುವಾಗ ಅವನ್ ಲೆವೆಲ್ ಅಲ್ಲಿ 10,000 ಅಲ್ವಾ, ಏನ್ ತೊಂದ್ರೆ ಇಲ್ಲ. ಇನ್ನೊಬ್ಬ 10 ಲಕ್ಷ, ಒಬ್ಬ MLA ಅನ್ಕೊಳ್ಳೋಣ, 10 ಲಕ್ಷ ಅಲ್ವಾ, ಏನ್ ಪರವಾಗಿಲ್ಲ ಇದು, ಅಯ್ಯೋ ನಿಮಗ್ ಗೊತ್ತಿಲ್ಲ ನಾನು ಇಷ್ಟ ತಗೊಳ್ತಿದ್ದೀನಪ್ಪ, ನಂದೇನ್ ಅತಿ ಆಸೆ ಅಲ್ಲ. ಇನ್ನೊಬ್ಬ 10 ಕೋಟಿ, ಅವನ್ ಏನೋ ನಂದೇನು ಇಲ್ಲ, ಅವನು 100 ಕೋಟಿ ತಗೋತಾನೆ, ನಾನ್ ಬರೀ 10 ಕೋಟಿ ತಗೊಂತೀನಿ. ಸೊ ಅತಿ ಆಸೆ ಇಲ್ಲಪ್ಪ, ನಂದು ಬರೀ ಆಸೆ. ಈಗ ಒಂಥರ ನಮ್ದು ಹಂಗೇನು. ಸೊ ಅವಾಗ ಆ ಇದು ಬರ್ತೀನಿ ನಾನು. ಸರಿ, ಹಾಗಾಗಿ ಏನಾಗುತ್ತೆ, ಹಾಗಾದ್ರೆ ಮತ್ತೆ ಹೇಗೆ ಆಸೆಯಿಂದ ಅತಿ ಆಸೆಗೆ ಹೇಗೆ ಅದಕ್ಕೆ ಒಂದೇನೋ ಇರ್ಬೇಕು, ಮಾನದಂಡ ಇರ್ಬೇಕಲ್ವಾ? ಯಾವುದು ಮಾನದಂಡ? ಏನಪ್ಪ ಆಸೆಯಿಂದ ಅತಿ ಆಸೆಗೆ ಅಂತ ಅಂದಾಗ, ಮಾನದಂಡ ಯಾವ್ದಪ್ಪ ಅಂದ್ರೆ 2 ಇದ್ರಲ್ಲಿ ನಾವು ನೋಡ್ಕೋಬೇಕು. ಆಸೆಯಿಂದ ಅತಿ ಆಸೆಗೆ ಹೋಗ್ತಾ ಇದೆ. ಒಂದು ಏನು ಅಂದ್ರೆ, ನಾವು ಗಿಲ್ಟ್ ಮಾಡ್ಕೋತೀವಿ. ಗಿಲ್ಟ್, ಅಯ್ಯೋ ನಾನು ಮಾಡ್ಬಾರ್ದಿತ್ತೇನೋ, ಇಷ್ಟು ಖರ್ಚು ಮಾಡ್ದಿದ್ರು ಆಗದ್, ನಾನು ಸುಮ್ನೆ ಖರ್ಚು ಮಾಡಿ ಹೋಗ್ಬಿಡ್ತಲ್ಲಪ್ಪ. ಬಟ್ಟೆ ಅಂಗಡಿಗೆ ಹೋಗ್ತೇವೆ, ಇಂಥದೇ ಸೀರೆ ಬೇಕು, ಸೀರೆ ಬೇಕಾ, ಅಲ್ಲೊಂಥರ ಆಸೆ, ಏನಾರು ಅಡ್ಜಸ್ಟ್ ಮಾಡಿ ಅವ್ರು ಕೊಡ್ತಾರೆ, ಪಕ್ಕದವ್ರು ಕೊಡ್ತಾರೆ ಅಂತೆಲ್ಲ ಮಾಡಿ ತಗೊಬಂದೆ. ಒಂದ್ 4 ಸರಿ ಉಟ್ಟೆ. ಅವಾಗ ಏನಾಯ್ತು ಅಂದ್ರೆ, ಅಯ್ಯೋ ಯಾಕಾರು ಖರ್ಚು ಮಾಡಿದ್ನ ಏನು, ಯಾಕಾರು ತಗೊಂಡ್ನ ಏನು ಅಂತ ಒಂತ ಥಾಟ್ ಬಂತು ಅಂದ್ರೆ, ಅದು ಅತಿ ಆಸೆಗೆ ಮಾಡಿದ್ದೀರ. ಕರೆಕ್ಟ್. ಆ ಥಾಟ್ ಬಂತು ಅಂದ್ರೆ ಅತಿ ಆಸೆಗೆ ಮಾಡಿದ್ದೀರ. ಆಸೆ ಸಿಂಪಲ್ ಆಗು ಇರ್ಬೋದಿತ್ತು, ಆ ಥಾಟ್ ಬಂತಂದ್ರೆ ಸ್ವಲ್ಪ ಆಸೆಗೆ ಬಿದ್ದು ಮಾಡಿದ್ದೀರಾ, ಅಲ್ಲಿ ಸ್ವಲ್ಪ ಸಫರಿಂಗ್ ಇದೆ, ಅದಕ್ಕೆ ಸಫರಿಂಗ್ ಆಗೋದು. ಆಸೆಯೇ ದುಃಖಕ್ಕೆ ಮೂಲ. ಇದು ಒಂದ್ ಮಾನದಂಡ. ಇನ್ನೊಂದ್ ಯಾವ್ದು ಅಂದ್ರೆ ಮುಚ್ಚಿಡೋಕ್ ನೋಡ, ಮುಚ್ಚಿಡ್ತೀವಿ. ಈಗ ಒಬ್ಬ ಅದೇ 10,000 10 ಕೋಟಿ 100 ಕೋಟಿ ಅನ್ನಲ್ಲ, ಅದನ್ನ ಓಪನ್ ಆಗಿಡ್ತಾರ? ದುಡ್ಡು ಬಂದಾಗ ಭ್ರಷ್ಟಾಚಾರ ಮಾಡಿದಾಗ ಓಪನ್ ಆಗಿರ್ತಾರ? ಅಥವಾ ನಾವೇ ಏನು ಬೇಡ, ಒಂದ್ ಸಾಮಾನ್ಯ ಸ್ತ್ರೀ ಅನ್ಕೊಳ್ಳೋಣ, ಅವಳು ಜಾಸ್ತಿ ದುಡ್ಡಿನ ಸೀರೆ ತಂದಾಗ ಅಷ್ಟು ದುಡ್ಡನ್ನ ಹೇಳ್ದೆ ಇರೋದು, ಆಮೇಲೆ ಆ ದುಡ್ಡಿಗೆ
ಸರಿ ಮಾಡ್ಕೊಳಕ್ಕೆ ಒಂದಿಷ್ಟು ಮುಚ್ಚಿಡೋದು, ಲೆಕ್ಕ ತಪ್ಪು ಹೇಳೋದು, ಇವೆಲ್ಲ ಶುರು ಆಗ್ತವೆ. ಇದು ಒಳಗೂ ಆಗ್ಬೋದು, ಆಫೀಸ್ ಲೆವೆಲ್ ಅಲ್ಲೂ ಆಗುತ್ತೆ. ಇವೆಲ್ಲ ಏನಪ್ಪಾ ಅಂದ್ರೆ ಅತಿ ಆಸೆಗೆ ಬಿದ್ದಾಗ ಆಗೋದು. ಒಂದು ಒಂದು ಮಾನದಂಡ ಯಾವುದು? ಮುಚ್ಚಿಡ್ತೇವೆ, ಮುಚ್ಚಿಡ್ತೀವಿ, ಓಪನ್ ಆಗಿ ಇದ್ ಮಾಡಲ್ಲ. ಯಾಕಂದ್ರೆ ಅಷ್ಟೊಂದಿರಲ್ಲ, ಮಾಡ್ಕೊಂಡ್ಬಿಡ್ತೀವಿ. ಕಮಿಟ್ಮೆಂಟ್ ಎಲ್ಲದ್ರಲ್ಲೂ ಹೇಳ್ತೇನೆ. ಒಂದು ಮಕ್ಳು ಮದ್ವೆ ಮಾಡೋ ವಿಷಯ ಇರ್ಬೋದು, ಬಟ್ಟೆ ತಗೊಳ್ಳೋ ವಿಷಯ ಇರ್ಬೋದು, ಆಸ್ತಿ ಮಾಡೋದಿರ್ಬೋದು, ಎಲ್ಲಾವುದು ಅಷ್ಟೇನೆ. ಒಂದು ಮುಚ್ಚಿಟ್ಟು ಕದ್ದು ಮುಚ್ಚಿಗ್ ಮಾಡುವಂತ ಕೆಲ್ಸಕ್ಕೆ ಹೋಗ್ತೀವಿ. ಯಾಕೆ? ಆ ದುಡ್ಡನ್ನ ಸರಿ ತೂಗಿಸ್ಕೊಳಕ್ಕೆ, ಇಲ್ಲ ಅಂದ್ರೆ ಅದನ್ನ ಅಷ್ಟೊಂದು ಈಗ ಮಕ್ಳು ಅಷ್ಟೇ, ಓದೋ ಮಕ್ಳಿಂದನೂ ಅಷ್ಟೇನೆ. ಅರ್ಥ ಆಯ್ತಾ? ಎಲ್ಲಾರ್ಗು ಇದ್ ಹೇಳ್ತಾ ಇರೋದು. ಇನ್ನೊಂದು ಗಿಲ್ಟ್, ಮಾಡಬಾರ್ದಿತ್ತೆಷ್ಟು, ಅವಾಗ್ಲೂ ಏನೋ ಆಸೆಗೆ ಬಿದ್ದು ಮಾಡಿರ್ತೀವಿ, ತಗೊಂಡಿರ್ತೀವಿ, ಈ ತರ ಆಗುತ್ತೆ. ಅವಾಗ ಸಫರಿಂಗ್. ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ ಒಂದು, ಅದೇ ಸಫರಿಂಗ್, ಮೋಹಪಾಶ. ಇನ್ನೊಂದು ಆ ಮೋಹಪಾಶ, ಆಸೆಯ ಬಗ್ಗೆ ಜ್ಞಾನ ಇಲ್ದೇ ಇರೋದು ನಮ್ ಸನಾತನ ಧರ್ಮದಲ್ಲಿ. ಆಸೆ ಬಗ್ಗೆ ಜ್ಞಾನ ತಿಳ್ಕೊ, ಆ ಜ್ಞಾನವೇ ದುಃಖಕ್ಕೆ ಮೂಲ. ನಿನಗೆ ಆ ಅಜ್ಞಾನವೇ ದುಃಖಕ್ಕೆ ಮೂಲ. ಒಂದು ಬುದ್ಧ ಹೇಳಿದ್ದು ಆಸೆ, ಸ್ವಲ್ಪ ಮುಂದ್ ಹೋಗಿ ಹೇಳಿದ್ರು. ನಾವು ಮೂಲವಾಗಿ ಹೇಳ್ಬಿಟ್ರು ಸನಾತನ ಧರ್ಮದಲ್ಲಿ. ಆ ಆಸೆ ಅನ್ನೋದನ್ನ ಅರಿವು ಮಾಡ್ಕೊಳ್ಳಿಲ್ಲ ಅಂದ್ರೇನೆ ಅದೇ ನಿನ್ನ ಅಜ್ಞಾನಕ್ಕೆ ಕಾರಣ, ಅದೇ ಸಫರಿಂಗ್ ಅಂತ. ಸೊ ಈ ರೀತಿಯಾದ ಆಶಾ ಪಾಶ ಏನು ಇಲ್ಲದೆ ಇರೋಂಥರಪ್ಪ ಶರಣು. ಒಂದ್ಸರಿ ಶರಣು ಅಂತ ಅಂದಾಗ, ಶರಣ ಭಾವ ಬಂದಾಗ, ನಾನಲ್ವೇ ಅಲ್ಲ, ನೀನೇ ಎಲ್ಲಾ ನಡೆಸ್ತಿರೋದು ನೀನೆ ಅಂತ ಭಾವ ಯಾವಾಗ ಬರುತ್ತೆ, ಅವನು ಆಶಾ ಪಾಶ ವಿರಹಿತ ಆಗ್ತಾನೆ. ಅಥವಾ ನನ್ನ ಸ್ವಂತ ಕಾಲ್ ಮೇಲೆ ನಿಲ್ಬೇಕು, ನನ್ನ ಓಲ್ಡ್ ಏಜ್ ಅಲ್ಲಿ ನಾನು ಯಾರಿಗೂ ಭಾರ ಆಗ್ಬೇಕು ಅಂತ ಏನೇ ಮಾಡ್ಬೇಕು ದಾರಿಗಳಿದಾವೆ ಅನ್ಕೊಂಡ್ರು ಅವನ ಒಂದು ಆಧ್ಯಾತ್ಮ ತತ್ವದ ದಾರಿಯನ್ನ ಅಳ್ಳಾಡ್ಸಲ್ಲ ಅವನು. ಯಾಕಂದ್ರೆ ಗುಹೇಶ್ವರ ತತ್ವದಲ್ಲಿ ಶರಣಾಗಿದ್ದಾನ. ನೋಡಿ, ನಮಗೆ ಈಗ ನಮ್ಮ ಪ್ರಧಾನಿ ಮೋದಿಯವರು ಆಶಾಪಾಶ ವಿರಹಿತರು, ಶರಣ. ಅರ್ಥ ಆಯ್ತಾ? ಅವ್ರ ಜೀವನ ಮಾಡ್ತಾ ಇಲ್ವಾ? ನೋಡಿ, ಅವರು ಟ್ರಿಪ್ ಮಾಡ್ತಾರೆ, ಅವರು ಬಟ್ಟೆ ಹಾಕೊಳ್ತಾರೆ, ಊಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಆಶಾ ಪಾಶ ಕೆಲ್ಸನೂ ಮಾಡ್ತಾ ಇದ್ದಾರೆ. ಆದ್ರೆ ಆಶಾ ಪಾಶ ವಿರಹಿತರು. ನಾನ್ ಸ್ವಲ್ಪ ರಾಯಲ್ ಆಗಿರ್ಬೇಕು, ನಾನ್ ಸ್ವಲ್ಪ ಕ್ವಾಲಿಟಿ ಬಟ್ಟೆ ತಗೋಬೇಕು, ಅಥವಾ ನನಗೋಸ್ಕರ ಏನೋ ಮಾಡ್ಕೋಬೇಕು ಅಂತಾನು ಹೋಗಲ್ಲ. 5th ಲೆವೆಲ್ ಜ್ಞಾನಿ, ಬಾಡಿ ಕಾನ್ಶಿಯಸ್ ಅಲ್ಲಿ ಅವನಿಗೋಸ್ಕರ ಅವನೇನು ಮಾಡ್ಕೊಂಡು. ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಸ್ವಲ್ಪ ನಾವು ಅಲ್ಲಲ್ಲೇ ಲೂಪ್ ಹೋಲ್ಸ್. ನಾವು ಅಯ್ಯೋ ಎಲ್ಲಾರ್ಗು ಮಾಡ್ತೀನಿ, ನನಗ್ ಮಾಡ್ಕೋಬಾರ್ದ? ನಾನ್ ಒಳ್ಳೇದು, ನಾನು ಬೇಡಬಾರ್ದು ಅಂತ ಅಂದ್ರೆ ಒಂದ್ ಸ್ವಲ್ಪ ಮಾಡ್ಕೋಬೇಕು, ಏನು ನೀಡಿಗೂ ಮಾಡ್ಕೊ. ಇಲ್ಲ, ನಾನು ಈ ಕಾಟನ್ ಬಟ್ಟೆ ಹಾಕೊಂತಿದ್ದೀನಿ, ನನಗ್ ಸಿಲ್ಕ್ ಬಟ್ಟೆ ಹಾಕೊಂಡ್ರೇನೆ ನನ್ ಲೆವೆಲ್ ಇರುತ್ತೆ, ಅಲ್ಲಿಗೆ ಹೋಗೋದಿದ್ರೆ. ದಿಸ್ ಈಸ್ ಮೋಹ. ನೋಡಿದೀವಲ್ಲ, ನಾವ್ ಎಷ್ಟೋ ಜನ ನೋಡಿದೀವಿ, ಎಷ್ಟೋ ಉದಾಹರಣೆಗಳನ್ನ ನೋಡಿದೀವಿ. ಆದ್ರೂನು ನಮ್ಮ ಪಾಲಿಗೆ ಬಂದಾಗ ಹಾಗೆ ಆಯ್ತು. ಮೊನ್ನೆ ಒಂದೇನೋ ಸುಮ್ನೆ ಹೋಗಿದ್ವಿ ಇಸ್ಕಾನು ಅಲ್ಲಿಗೆಲ್ಲ. ಅಲ್ಲಿ ಹೋದಾಗ ಅಲ್ಲಿ ಸುಮ್ನೆ ಏನೋ ನಾವು ರಿಲೇಶನ್ ಹೋಗಿದ್ವಿ. ಅವಾಗ ಒಂದ್ ವಿಷಯ ಬಂತು. ಇಸ್ಕಾನಿಗೆ ಕೆಲವರು ಅಯ್ಯೋ ಹೋಗ್ಬಿಡ್ತಾರಪ್ಪ ಹುಡುಗರು, ಅಲ್ಲಿ ಹುಡ್ಗಿರು ಅಲ್ಲೊಂಥರ ಮ್ಯಾನಿಪುಲೇಟ್ ಮಾಡ್ಬಿಡ್ತಾರೆ, ಭಕ್ತಿ ಅಂತ ಹೇಳ್ಬಿಟ್ಟು ಎಲ್ಲಾನು ಬಿಡಿಸ್ಬಿಡ್ತಾರೆ. ಅದಕ್ಕೆ ನಾನಂದೆ, ಅಂತವ್ರು ಬಂದಿದಾರೆ ನನ್ ಕ್ಲಾಸ್ ಅಲ್ಲಿ ಎಷ್ಟೋ ಜನ. ಏನ್ ಮಾಡೋದು ಮೇಡಮ್, ಇಸ್ಕಾನ್ ಅಂತ ಹೋಗ್ತಾನೆ ಖುಷಿ ಅಂತ ಅಂದ್ರೆ ಹಿಂಗಾಗ್ಬಿಟ್ಟು. ನಾನಂದೆ, ನೋಡಮ್ಮ, ಅಲ್ಲಿ ಇರಕ್ ಆಗ್ಲಿಲ್ಲ ಅಂದ್ರೆ ಬರ್ತಾರೆ, ವೈರಾಗ್ಯ ಆಗಲ್ಲ ಅಂದ್ರೆ, ಬ್ರಹ್ಮಚರ್ಯ ಆಗಲ್ಲ ಅಂದ್ರೆ ಬಂದ್ಬಿಡ್ತಾರೆ, ಒಪ್ಕೊಳ್ಳಿ. ಬರ್ಲಿಲ್ವಾ, ಕೃಷ್ಣನ ಹತ್ರ ಸೇವೆ ಮಾಡ್ತಿದ್ದಾನೆ ಅನ್ಕೊಂಡ್ ಸುಮ್ನಿರಿ. ಅಯ್ಯೋಯ್ಯೋ ಹಂಗ್ ಮಾಡ್ಬಾರ್ದು, ನಾವು ವಂಶೋದ್ಧಾರಕ ಅಂತೀವಿ, ನಮ್ಮ ಮನೆ ಬಿಟ್ಟು ಹೋಗ್ಬಿಟ್ನಲ್ಲ, ಏನ್ ಮಾಡೋದು? ಈ ತರ ಜನ ಭಗವಂತ ಅಂತಾರೆ, ದೈವ ಅಂತಾರೆ, ಅಲ್ಲಿ ಹೋಗ್ತಿದಾರ ಮಕ್ಕಳು, ಅಲ್ಲಿ ನಮ್ಮನ್ ಬಿಟ್ಟು ಅಲ್ಲಿ ನಿಲ್ತಾರೆ ಅಂತಂದ್ರೆ ನಮ್ಗದ್ ಬೇಡ. ಇದು ಶಂಕರಾಚಾರ್ಯರ ಕಥೆಯಲ್ಲಿ ನಾವು ಕೇಳಿದ್ವಿ. ಅವಳು ಇನ್ನೇನ್ ಮೊಸಳೆ ನೋಡು, ನೀನ್ ನನ್ನನ್ನು ಬಿಡ್ಲಿಲ್ಲ ಅಂದ್ರೆ ಜಗತ್ತಿಗೆ, ಮೊಸಳೆ ನನ್ನನ್ನು ಎಳ್ಕೊಂಡ್ ಹೋಗುತ್ತೆ ಅಂತ ಅವ್ರ ತಾಯಿಗೆ ಹೇಳ್ತಾರೆ. ಇವ್ರು ಆ ಶಂಕರಾಚಾರ್ಯರು ಅಲ್ವಾ? ಸೊ ಆತರ ಇಲ್ಲಿ ಯಾರು ಅಂತರ ಆಕ್ಚುಲಿ ತಂದೆ ತಾಯಿಗಳೇ ಇದೆ ನೋಡಲ್ಲ, ಏನು ಅಂತ ಹೇಳ್ಕೊಂಡು ಓಡಾಡ, ದೇವ್ರು ದೈವ, ಅವ್ರ ಕತೆ ನೋಡು, ಇವ್ರ ಕತೆ ನೋಡು, ವಿವೇಕಾನಂದ್ರು ನೋಡು ಅಂತ ಹೇಳ್ತೀವಿ. ಇದು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಬಹುಭಾಷೆ ಹಿರಿಯರುಗಳು ಅಂತ ಈ ತರ ಆಗುತ್ತೆ. ಆದರೆ ನಿಮ್ಮ ಶರಣರು ಆಶಾಪಾಶ ವಿರಹಿತರು ಅಂದ್ರೆ ಯಾವುದನ್ನಿಲ್ದೆ ಶರಣ ತತ್ವದಲ್ಲಿ ಬದುಕೋರು. ಅನ್ನ ಬಟ್ಟೆ ವ್ಯವಸ್ಥೆ ಎಲ್ಲಾ ಆಗತ್ತೆ. ಅದ್ ಹೆಂಗೋ ಆಗತ್ತೆ ರೀ, ಅದ್ ಹೆಂಗೋ ಆಗತ್ತೆ.
ಆ ಆಶಾ ಪಾಶ ವಿರಹಿತಕ್ಕಾಗಿ ಜ್ಞಾನ ತತ್ವದವನ್ನ ಮರೆತು ಜೀವನ ಮಾಡ್ತಾರಲ್ಲ, ಅಲ್ಲಿ ಅವು ಮೇಲಕ್ ಹೋಗ್ಬಿಡ್ತಾವ, ಅವು ಲೆವೆಲ್ಗೆ ಹೋಗ್ತಾವ. ನಾನು ಹೇಳಿದ್ನಲ್ಲ, ಒಂದೇನೋ ಸಿಗತ್ತೆ ಅಂತ ಆದ್ರೆ ಅದೇ ಮೂರನೇದು ಅನ್ನ ಉದಕವನ್ನು ಇದ್ ಸಿಗುತ್ತೆ ಅಂದ್ರೆ ಹಿರಿಯರಾಗ್ಬಿಟ್ಟು ಅದಕ್ ಹೋಗ್ಬಿಡೋದು, ಒಬ್ಬ ಆಶ್ರಯ ತಗೊಳ್ಳೋದು. ಆದರೆ ಶರಣರು ಆಶ ಪಾಶ ವಿರಹಿತರು, ಪೂರ್ಣ ವಿರಹಿತ. ಅದಕ್ಕೆ ವಿರಕ್ತಿಗಳು ಅಂತ ಕರೀತಾರೆ. ಅನುರಕ್ತ ವಿರಕ್ತ ಆಪೋಸಿಟ್ ವರ್ಡ್. ಆ ವಿರಕ್ತಿಗಳ ಬಗ್ಗೆ ಇಲ್ಲಿ ಹೇಳಿ. ಶರಣರು ಅಂದ ಕೂಡಲೇ ವಿರಕ್ತಿಗಳಾಗಿರ್ಬೇಕು. ಬಸವಣ್ಣ ಅದನ್ನೇ ಹೇಳಿರೋದು. ಬಹಳ ಸಹಜವಾದ ಸ್ವಾಭಾವಿಕವಾದ, ನಾನು ಕಾಟನ್ ಬಟ್ಟೆ ಹಾಕೊಳ್ತಿದ್ದೀನಿ ಅಂತ ಅಂದ್ರುನು ಅದ್ರಲ್ಲಿ ಅವನು ಆನಂದವಾಗಿರೋದು. ಇದು ಹಾಕೊಂಡ್ರೇನೆ. ಇನ್ನೊಂದಿದೆ ಈಗ, ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇದು ಎಲ್ಲರಿಗೂ ಅಳವಡಿಸ್ಕೋಬೇಡಿ. ನಾನು ಒಂಥರ ಕಾಮನ್ ಆಗಿ ಹೇಳ್ತಾ ಇದೀನಿ. ಇವ್ರು ಹಿಂಗ್ ಹೇಳಿದ್ರ ಹಿಂಗ ಆ ತರ ತಗೋಬೇಡಿ. ಆ ತರ ಮನುಷ್ಯ ತಗೊಂಡೇ ಸಮಾಜದ ನನ್ಗೊಂದ್ ಯಾವ್ದೋ ಆರ್ಗ್ಯುಮೆಂಟ್ ಬಂದಿತ್ತು. ಏನು ಅಂದ್ರೆ, ಈಗ ಗಂಡಸ್ರು ಹೆಂಗಸ್ರು ದುಡಿತಾರಪ್ಪ ಎಲ್ರು ಅನ್ನೋ ಪ್ರಶ್ನೆ ಬಂತು. ನನ್ಗೆ ಅವಾಗ ಮುಂಚೆ ಎಲ್ಲ ಏನಂತಿದ್ದೆ, ಇಲ್ಲ ಹೆಣ್ಮಕ್ಳು ದುಡಿದ್ರೆ ಅವ್ರ ಮನೆಗಳಲ್ಲಿ ನೋಡಿ ಅವ್ರ ಮನೆನ ಬೇರೆ ತರ ಕಟ್ಟಿಸ್ಬೇಕು, ಇನ್ನು ರಾಯಲ್ ಆಗಿ. ಅವ್ರ ಉಡ ಬಟ್ಟೆ ಸ್ಟ್ಯಾಂಡರ್ಡ್ ಆಗಿರ್ಬೇಕು. ಹೋಟ್ಲಿಗೆ ಒಂದು ತಿಂಗ್ಳಗ್ 4-5 ಸರಿ ಹೋಗ್ಬೇಕು. ಆ ಸ್ಕೂಲ್ನ ಟಾಪ್ ಸ್ಕೂಲಿಗೆ ಸೇರ್ಸ್ಬೇಕು. ಈ ತರದವ್ ಬರ್ತಾವ. ಈ ತರದವಕ್ಕೆ ಹೆಣ್ಮಕ್ಳುನು ಎಲ್ಲಾರು ದುಡಿಯೋದು. ಆದ್ರೆ ಎಲ್ಲರೂ ಅಲ್ಲ, ಅದನ್ನೇ ನಾನು ಹೇಳಿದ್ದೆ, ಎಲ್ಲಾನು ನೆಗೆಟಿವ್ ಆಗಿ ತಗೋಬೇಡಿ, ಎಲ್ಲರೂ ಅಲ್ಲ. ಇನ್ನ ಕೆಲವು ಮಕ್ಳು ಏನು ಅಂದ್ರೆ, ಜೀವನದಲ್ಲಿ ಏನೋ ಒಂದ್ ಸಾಧನೆ ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕು, ನಾನು ಏನೋ ಒಂದ್ ಸಾಧನೆ ಒಂದ್ ವಿಜ್ಞಾನಿನೋ ಏನೋ ಮಾಡಿ ಅದನ್ನ ಹೊರಗ್ ತರ್ಬೇಕು. ಅದ್ರಿಂದ ಏನೋ ಒಂದ್ ದೇಶ ಏನೋ ಒಂದ್ ತರ್ಬೇಕು. ಇನ್ನ ಕೆಲವಲ್ಲಿ ಪಾಪ ಗಂಡ ಮಾಡ್ತಾ ಇರ್ತಾನೆ, ಏನದು ಕುಡಿತಿರ್ತಾನೆ, ಜೀವನಕ್ಕೇನು ತಂದ್ಕೊಡಲ್ಲ. ಅವಾಗ ಏನ್ ಮಾಡ್ತಾರೆ, ಎಲ್ಲೋ ಹೋಗ್ಬಿಟ್ಟು ಪಾಪ ಅವಳು ದುಡಿಲೇಬೇಕು, ಬೇರೆ ದಾರಿ ಇಲ್ಲ. ಒಂದು ಮನೆ ಬಾಡಿಗೆಗ ಬೇಸಿಕ್ ನೀಡಿಗೂ ದುಡಿಬೇಕು. ಈ ಮಿಡ್ಲ್ ಜಾಗದಲ್ಲಿ ಏನಪ್ಪಾ ಅಂದ್ರೆ, ನಾನ್ ಹೋಗ್ಬೇಕು ಜಾಬ್ ಮಾಡ್ಬೇಕು. ಯಾಕೆ? ಆರಾಮಾಗಿ ಜೀವನ ಮಾಡ್ಬೇಕು. ಎಲ್ಲಾರ್ಗುನು ಏನ್ ಹೇಳೋದು ಅಂದ್ರೆ, ಈ ಒಬ್ರು ಇದ್ರಲ್ಲೂ ಆಗ್ತಾ ಇರುತ್ತೆ ಸಂಬಳದಲ್ಲಿ, ಆದ್ರೂನು ಎಲ್ಲ ಬಿಟ್ಟು. ಯಾಕಿದನ್ ಎಲ್ಲ ಹೇಳ್ತಾ ಇದೀನಿ ಅಂದ್ರೆ, ಅದು ಒಂದ್ ವ್ಯವಸ್ಥೆ ಈಗ ಆಗ್ಬಿಟ್ಟಿದೆ. ಅದನ್ನ ಈಗ ನಾವ್ ಹಿಂದೆ ತರಕ್ಕಾಗಲ್ಲ. ಆದ್ರೆ ಹಂಗ್ ನೋಡ್ದಾಗ ಮಕ್ಕಳು ಮಾಡ್ಕೋಬೇಕು. ನಾವ್ ಸಂಸಾರ ಸರಿಯಾಗಿರ್ಬೇಕು ಅಂದ್ರೆ ಇಬ್ರಲ್ಲಿ ಒಬ್ರು, ನಾನ್ ಬರೀ ಹೆಣ್ಮಕ್ಳು ಅಂತ ಹೇಳ್ತಿಲ್ಲ, ಇಬ್ರಲ್ಲಿ ಒಬ್ರು ಒಂಚೂರ್ ಹಿಂದ್ ಬರ್ಬೇಕು. ಅಂದ್ರೆ ಸಮಯ ಜಾಸ್ತಿ ಕೊಡ್ಬೇಕು. ಸಮಯ, ಊಟ ತಿಂಡಿ ವ್ಯವಸ್ಥೆ. ಈಗ ನಮ್ಮಲ್ಲಿ ಏನಾಗದು, ಹಿಂದೆ ಎಲ್ಲ ಹೆಣ್ಮಕ್ಳಲ್ಲಿ ಬ್ಯಾಂಕು ಟೀಚರು ಇಂಥ ಕೆಲ್ಸ ಮಾಡೋರು. ಈ ಬ್ಯಾಂಕು ಟೀಚರು ಇಂಥ ಕೆಲ್ಸದಲ್ಲೆಲ್ಲ ಏನಪ್ಪಾ ಅಂದ್ರೆ, ಸ್ವಲ್ಪ ಸಮಯ ಬಹಳ ಸಿಗ್ತಾ ಇತ್ತು. ಆ ಕೆಲ್ಸ ತುಂಬಾ ಹಗ್ಲು ರಾತ್ರಿ ಮಾಡೋಂಥದ್ದಲ್ಲ. ಅವಾಗ ಅದನ್ನ ಗಂಡಸ್ರಿಗೆ ಇಟ್ಬಿಟ್ಟು ನೀವ್ ಈ ತರ, ಅದಕ್ಕೆ ಹೆಣ್ಮಕ್ಳಿಗೆ ಈ ತರ ಸಂಗೀತ, ಈ ತರ ಇಂಥವೆಲ್ಲನೂ ಹೇಳೋರು. ಕರೆಕ್ಟಾ? ಸೊ ಈ ತರ ವ್ಯವಸ್ಥೆ ಇತ್ತು. ಹಂಗೊಂದ್ ವ್ಯವಸ್ಥೆ. ಸಮಯ ಇಲ್ಲಾಂದ್ರೆ ಹೆಣ್ಮಗಳು ಯಾವ್ದಾರ ಒಂದ್ ಇದಕ್ ಹೋಗ್ತಾಳಂದ್ರೆ, ಗಂಡ್ ಮಕ್ಳು ಅದಕ್ ಸಪೂರಕವಾಗಿ ಏನಾರ ಒಂದು ಮಾಡ್ಕೊಡೋದು. ಮನೆ ಮಕ್ಳು ಮರಿ ಮಾಡ್ಕೋಬೇಕು ಅಂದಾಗ ಅವ್ರನ್ನ ಸರಿಯಾಗಿ ಬೆಳೆಸ್ಬೇಕು. ಎಲ್ಲೋ ಅವ್ರನ್ನ ಬೇಬಿ ಸಿಟ್ಟಿಂಗ್ ಅಲ್ಲಿ ಇಟ್ಬಿಟ್ಟು ಇಬ್ರು ದುಡ್ದು ಅವ್ರಿಗೆ ಆಸ್ತಿ ಮಾಡಿ ಅವ್ರಿಗೆ ಯಾವತ್ತೋ ಟೂರ್ ಮಜಾ ಮಾಡ್ಸಕ್ಕೆ ಪ್ರತಿದಿನದ ಬೆಳವಣಿಗೆ ಏನಾಯ್ತು? ಈ ತರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೆ ನಾನ್ ಮುಂಚೆ. ಈಗೇನಾಗಿದೆ, ಒಂದ್ ಫ್ಲೋ ಬಂದ್ಬಿಟ್ಟಿದೆ. ಏನಂದ್ರೆ, ಇನ್ನೂ ಒಂದಿಷ್ಟು ಕೇಸಸ್ ಬಂತು ನೋಡು. ಅವಳು ಅಕಸ್ಮಾತ್ ವಿದ್ಯೆ ಅಲ್ಲ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ನೋಡು, ಈಗ ಅರ್ಧದಲ್ಲೇ ಒಂದೊಂದ್ಸರಿ ಗಂಡ ಬಿಟ್ಟು ಹೋಗ್ಬಿಟ್ಟ, ಗಂಡ ಮಕ್ಳನ್ನ ಬಿಟ್ಟು ಹೋಗ್ಬಿಟ್ಟಿದಾನೆ. ಸೊ ಮತ್ ಅವ್ರಿಗೆ ಹೆಂಗೆ ಅವಳ ಜೀವನ? ಅದಕ್ಕೆ ಅವಾಗ ನಾನು ಆರ್ಗ್ಯೂ ಮಾಡ್ತಾ ಇದ್ದೀನಿ, ಏನು ಅಂದ್ರೆ, ಅವಳಿಗೆ ಕಂಪಲ್ಸರಿ ವಿದ್ಯೆ ಅನ್ನೋದು ಕಂಪಲ್ಸರಿ ಬೇಕು. ಆದ್ರೆ ಈ ಜಾಬ್ ಮಾಡೋದು, ಜಾಬಿನ್ ಟೈಮಿಂಗ್ ಇಟ್ಕೊಳ್ಳೋದು, ಅದು ದುಡ್ಡಿನ ಆಧಾರಿತದ ಮೇಲೆ ಇಟ್ಕೋಬೇಡಿ. ಟೈಮಿಂಗ್ ಆಧಾರಿತದ ಮೇಲೆ ಇಟ್ಕೊಳ್ಳಿ. ಸಮಯವನ್ನ ಕೊಡಿ. ಹೆಣ್ಮಕ್ಳಾಗ್ಲಿ ಗಂಡು ಇಬ್ರಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ನಾನು ಇಷ್ಟು ಟೈಮ್ ಕೊಡ್ಬೇಕು, ನಾನು ಇಷ್ಟು ಟೈಮ್ ಇಲ್ಲಿ ಕೊಡ್ತೇನೆ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇನೆ ಸುಮ್ನೆ ಒಂಥರ ದುಡ್ಮೆ ಮಾಡೋದು ಎಂಜಾಯ್ ಮಾಡಕ್ಕೆ ಮಾಡೋದು.
ಇಲ್ಲ, ಅಯ್ಯೋ ಒಬ್ಬ ದುಡಿದ್ರೆ ಬ್ರಾಂಡೆಡ್ ಬಟ್ಟೆ ತಗೊಳಕ್ಕಾಗತ್ತಾ? ದಿಸ್ ಈಸ್ ವಾಂಟ್. ಇಲ್ಲಿಗೆ ಹೋಗಿದೆ ಜಗತ್ತು. ಅಯ್ಯೋ ಮತ್ ಜಗತ್ತೇ ಹಿಂಗೋದಾಗ ನಾನೊಬ್ಳು ಹಿಂಜರಿಯಕ್ಕಾಗುತ್ತಾ ಅಂತ ಯೋಚನೆ ಬಂತು ಅಂತ ಅಂದ್ರೆ ಆ ವಿತಂಡವಾದಕ್ಕೆ ಯಾವ ಉತ್ತರನೂ ಇಲ್ಲ. ಇಲ್ಲಿ ಕೊಟ್ಟಿರೋದೇನು? ಇನ್ನೊಂದು ವಚನದಲ್ಲಿ ಇದೇ ಹೇಳಿದ್ದಾರೆ ಅಲ್ಲಮ ಪ್ರಭುಗಳು. ಏನಂತ ಅಂದ್ರೆ, ಅಪ್ಪ ನೀನು ಜಗದಗಲ ಮುಗಿಲಗಲ ಇದೀಯ, ನೀನು ಒಂದು ಸಣ್ಣ ಸ್ಥಾವರ ಲಿಂಗು ಆಗಿದೆಯಲ್ಲ, ಎಂತ ಸೋಜಿಗ ನನಗೆ ಅಂತ. ಅಂದ್ರೆ ಮಾಯೆ ಬದಲು ಒಬ್ಬ ಜ್ಞಾನಿ ಜಗತ್ತನ್ನ ಪ್ರಾಣಲಿಂಗ ಅಂತ ನೋಡಕ್ ಶುರು ಮಾಡ್ತಾರೆ. ಒಬ್ಬ ಮಾಯೆಯಲ್ಲಿ ಒದ್ದಾಡ್ತಿರ್ತಾನ ಒಬ್ಬ ಜ್ಞಾನಿ ಆದ್ಮೇಲೆ ಏನ್ ಮಾಡ್ತಾನ ಅವನಿಗೆ ಏನು ಅದ್ರಲ್ಲಿ ಇಂಟ್ರೆಸ್ಟೇ ಇರಲ್ಲ. ಅವನಲ್ಲಿ ಇರ್ತಾನೆ ಸೋಜಿಗ ಮಾಡ್ಕೊಂತ, ಏನಪ್ಪಾ ಇದು ಗಿಡ ಮರ ಗಿಡ ಅಂತೆ, ಮರ ಅಂತೆ, ಆಕಾಶ ಅಂತೆ, ಪಂಚಭೂತ ಅಂತೆ, ವಿಗ್ರಹ ಅಂತೆ, ಈ ಪೂಜೆ ಅಂತೆ, ಈ ಹಣ್ಣಂತೆ, ಈ ಹೂವಂತೆ, ಅಂದ್ರೆ ಸೋಜಿಗ ಮಾಡ್ಕೊತಾನ. ಅವನದನ್ನ ಏನದು ನಿಷ್ಕೃಷ್ಟ ಅನ್ಕೊಳಲ್ಲ, ಸೋಜಿಗ. ಯಾಕಂದ್ರೆ ಶಿವಶಕ್ತಿ ತತ್ವ ಅದು ಅಂತ ಅಂತಾನಂತೆ, ಚಿದಾಭಾಸ ಅಂತ. ಸೊ ಅದಕ್ಕೆ ಇಲ್ಲೇನ್ ಹೇಳ್ತೀವಿ ಅಂತ ಅಂದ್ರೆ, ಅದಕ್ಕೆ ನಾವ್ ಕಲಿಯುಗದಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಓಡುತ್ತೆ ಮನುಷ್ಯಂದು ಇಂಟೆಲೆಕ್ಟ್. ಹೇಗಾರ ಟ್ವಿಸ್ಟ್ ಮಾಡ್ಕೊಳ್ಳೋದು, ಹೇಗೋ ಟ್ವಿಸ್ಟ್ ಮಾಡ್ಕೊಂತಾರೆ. ಅದಕ್ಕೆ ಅದನ್ನ ಎಚ್ಚರ ಮಾಡ್ಲಿಕ್ಕೆ ಈ ವಚನಗಳು ನಮಗೆ. ಗುಹೇಶ್ವರ ನಿಮ್ಮ ಶರಣರು ಆಶಾ ಪಾಶ ವಿರಹಿತರು. ಶರಣ ಅಂತ ಆದ್ಮೇಲೆ ಅವನು ಆಶಾ ಪಾಶ ಇಲ್ಲ ಅಂದ್ರೆ ಬಹುಭಾಷೆ ಹಿರಿಯರುಗಳಾಗಿರ್ತೀವಿ. ಸೊ ಈ ರೀತಿ ಆಶಾ ಪಾಶ ವಿರಹಿತರು ಆಗೋದೆ ಗುರಿ ಆಗ್ಬೇಕಪ್ಪ. ಅವನೇ ಶರಣ, ಇಲ್ಲಾಂದ್ರೆ ಸುಮ್ನೆ ಶರಣ ಅನ್ಕೊಂಡು ಓಡಾಡ್ತೀವಿ ಅಂತ ಹೇಳಿ. ಓಕೆ, ಏನಾದ್ರು ಪ್ರಶ್ನೆಗಳಿದ್ಯಾ? ಮಲ್ಕೊಂಡ್ಬಿಟ್ಟಿದ್ದೀರಾ ಎಲ್ರು? ಇಲ್ಲ ರೇಖಾಜಿ. ಇಲ್ಲ ರೇಖಾ, ಯಾರು ಮಲ್ಕೊಂಡಿಲ್ಲ. ಅಲ್ಲ, ಏನು ಸೌಂಡೇ ಬರ್ತಾ ಇಲ್ವಲ್ಲ, ಅದಕ್ಕೆ ಕೇಳಿದೆ. ನಮ್ಮ ಕಡೆಯಿಂದ ಏನೋ ಪ್ರಶ್ನೆ ಇಲ್ಲ, ಅದಕ್ಕೆ ಪ್ರವಚನ ಕೇಳ್ತಾ ಇದೀವಿ ನಾವು. ಇವಾಗ ಕಾಟನ್ ಬಟ್ಟೆ, ಸಿಲ್ಕ್ ಬಟ್ಟೆ ಅಂತ ನಾವು ಹಿಂದೆ ಏನ್ ಬಟ್ಟೆ ಕೊಂಡ್ಕೊಂಡಿದ್ವೋ ಅದನ್ನ ಹಾಕೊಂತ ಇದೀವಮ್ಮ. ಅದು ಸಿಲ್ಕ್ ಆದ್ರೂ ಇರ್ಬೋದು, ಕಾಟನ್ ಆದ್ರೂ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ದೇರ್ ಈಸ್ ನೋ ಡಿಫ್ರೆನ್ಶಿಯೇಷನ್. ಐದರ್ ಇಟ್ ಇಸ್ ಸಿಲ್ಕ್ ಆರ್ ಕಾಟನ್, ವಾಟ್ ಎವರ್ ಇಟ್ ಇಸ್. ಮ್ಯಾಮ್, ಶಲ್ ಐ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಲಮ್ಮ? ಸ್ಟಾಪ್ ಮಾಡ್ಬಿಡಿ ತನುಜ. ನಾನು ಹೊರಗಡೆ ಇದೀನಿ, ಬಸ್ಸಲ್ಲಿ ಇದೀನಿ.